ವೀಕ್ಷಕರೇ ನಮಸ್ಕಾರ. ಈಗಾಗಲೇ ರೈತ ಬಾಂಧವರ ಪರಿಚಯ ತಮಗೆ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ, ಈ ಕಾರ್ಯಕ್ರಮವು ರೈತ ಪರ ಕಾರ್ಯಕ್ರಮ. ಯಾಕಂತಂದ್ರೆ ದೇಶದ ಬೆನ್ನೆಲುಬು ರೈತ, ಸೇನೆಯ ಬೆನ್ನೆಲುಬು ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು. ಇನ್ನೊಂದು ಅಂತಂದ್ರೆ ಸೈನಿಕ ಹಾಗೂ ರೈತ ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು ಇದ್ದಂತೆ. ಸೈನ್ಯ ನಮ್ಮನ್ನು ದುಷ್ಟರಿಂದ ಕಾಪಾಡಿದರೆ ರೈತ ನಮ್ಮ ಹೊಟ್ಟೆಗೆ ಅನ್ನ ನೀಡುವ, ಅದರಿಂದ ನಮಗೆ ಕಾಪಾಡುತ್ತಾನೆ. ಈ ರೀತಿಯಾಗಿ ಇಂದು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರೈತ ಮುಖಂಡರು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ನಮ್ಮ JBM ಟಿವಿಯ ಸಂಪಾದಕರಾದಂತಹ ಈರಣ್ಣ ಕಲ್ಯಾಣಿ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಈ ಶುಭಾಶಯಗಳೊಂದಿಗೆ ಪ್ರಪ್ರಥಮವಾಗಿ ರೈತ ಮುಖಂಡರಾದಂತಹ SR ಪಾಟೀಲ್, ರೈತ ಮುಖಂಡರು, ಕರ್ನಾಟಕ ರೈತ ಸೇನೆ ಉಪಾಧ್ಯಕ್ಷರು. ಸರ್, ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸುತ್ತಾ ಇಂದು ರೈತ ದಿನಾಚರಣೆ ಅಂಗವಾಗಿ ಶುಭ ಕೋರುತ್ತಾ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಪ್ರಥಮದಲ್ಲಿ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ತಾವೇನು ಈ ಒಂದು ಕಾರ್ಯಕ್ರಮವನ್ನು ಭಾಳ ಮುತುವರ್ಜಿ ವಹಿಸಿಕೊಂಡು ಆಯೋಜಿಸಿದ್ದೀರಿ. ಅದಕ್ಕಾಗಿ ತಮಗೆಲ್ಲರಿಗೂ, ಸಿಬ್ಬಂದಿ ಹಾಗೂ ಅಧ್ಯಕ್ಷರಿಗೆ, ಈ JBM ಚಾನಲ್ಗೆ ಮೊದಲೇದಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಅದೇ ರೀತಿಯೊಳಗೆ ಸಾಕಷ್ಟು ಎಲ್ಲ ಮಾಧ್ಯಮದವರು ಕೂಡ ರೈತರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಕೇವಲ ಆಚರಣೆಗಾಗಿ ಮಾತ್ರ ಸೀಮಿತವಾಗ್ತಾ ಇದ್ದಾವ. ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ರೈತರಿಗೆ ಒಂದು ಪ್ರಮುಖವಾದ ಸ್ಥಾನಮಾನ ಐತಿ. ಇವತ್ತು ಪ್ರಾಣಿ, ಪಕ್ಷಿ, ಮನುಷ್ಯರೆಲ್ಲರೂ ಬದುಕಬೇಕಾದ್ರೆ ಕಾರಣ ರೈತ. ಯಾಕಂದ್ರೆ ಆಹಾರ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಆದರೆ ರೈತನ ಕಷ್ಟಗಳನ್ನು ಅರ್ಥಕೊಂಡು ರೈತರಿಗೆ ಉತ್ತೇಜನ ಕೊಡ್ತಕ್ಕಂಥ ಯೋಜನೆಗಳು ಇವತ್ತು ಬರ್ತಾ ಇಲ್ಲ. ಸಾಕಷ್ಟು ಇವತ್ತು ಕಂಪ್ಯೂಟರ್ ಯುಗದೊಳಗೆ ಯೋಜನೆಗಳು ಇದ್ದಾವ, ಇಲ್ಲ ಅನ್ನಕ್ಕಿಲ್ಲ. ಹಿಂದಿನ ಸರ್ಕಾರಗಳಿಂದ ಕೂಡ ರೈತರನ್ನ ಮೇಲೆತ್ಕೊಂಡು ಬರುವಂತ ಕೆಲಸಗಳು ಆಗಿದಾವ, ಆದರೆ ತಕ್ಕ ಮಟ್ಟಿಗೆ ಆಗಿಲ್ಲ. ಶಿವಾಜಿ ಮಹಾರಾಜ ಕಾಲದಿಂದ ಹಿಡಿದು ರೈತರ ಬರಗಾಲಂತ ಪರಿಸ್ಥಿತಿ ಒಳಗೆ ಸಾಲ ಮನ್ನಾ ಮಾಡಿದ್ರು. ಅಂತ ದಿವಸದೊಳಗ ಶಿವಾಜಿ ಮಹಾರಾಜನಿಗೆ ರೈತರು ರೈತಶ್ರೀ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟಿರುವತ್ತ. ಆ ರೀತಿ ಒಳಗೆ ಇವತ್ತಿನ ಸರ್ಕಾರಗಳು ಕೂಡ ಅಖಂಡ ಬರಗಾಲ ಬಿದ್ದೈತಿ. ರೈತರ ಸಾಲ ಮನ್ನಾ ಮಾಡೋದ್ರೊಳಗ ಮುಂದಾಗ್ಬೇಕು, ಅವ್ನು ಉತ್ತೇಜನ ಪಡ್ಬೇಕು. ಇವತ್ತು ರೈತ ಒಂದು 100 ರೂಪಾಯಿದ್ದು ಒಂದು ಊಟ ಇವತ್ತು ಬರೀ 10 ರೂಪಾಯಿ ಕೊಡಾಕತ್ತಾನೆ. ಇವತ್ತು ಅಂತ ಪರಿಸ್ಥಿತಿ ವೇರಿಯೇಷನ್ ಐತಿ. ರೈತ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಉತ್ತಮವಾದಂಥ ಬೆಲೆ ಬೇಕಾಗಿದೆ. ಮತ್ತು ಇವತ್ತಿನ ತಂತ್ರಜ್ಞಾನದೊಳಗ ಹಳೆ ನೀರಾವರಿ ಪದ್ಧತಿಗಳು, ಹೊಸ ನೀರಾವರಿ ಪದ್ಧತಿಗಳು ಬೇಕಾಗಿದೆ. ಕಡಿಮೆ ನೀರಿನೊಳಗೆ ಹೆಚ್ಚು ಭೂಮಿಯನ್ನು ನಾವು ಬೆಳೆಯುವಂತದ್ದಕ್ಕೆ ಆಗ್ಬೇಕಾಗಿದೆ. ಇವತ್ತು ಸರ್ಕಾರಗಳ ಕೆಲವೊಂದು ಯೋಜನೆಗಳನ್ನು ಕೊಟ್ಟವ, ಸಾಲಕ್ಕೆ ಸುಲಭವಾಗಿ ಪರಿಣಮಿಸ್ತಕ್ಕಂಥ ಯೋಜನೆಗಳ ಅವು. ಅದರಿಂದ ಯಾವುದೇ ರೈತರಿಗೆ ಉತ್ತೇಜನ ಆಗೋದಿಲ್ಲ. ಅದಕ್ಕೆ ರೈತ ಉತ್ತೇಜನ ಆಗ್ಬೇಕಾದ್ರೆ ಹಿಂದೆ ನೋಡ್ರಿ, ಮೈಸೂರು ಸರ್ಕಾರ 1960ರೊಳಗ ವತನ ರದ್ದತಿ ಕಾಯ್ದೆ ತಂತ. ಯಾಕಂದ್ರೆ ರೈತ ಉಳುಮೆ ಮಾಡ್ತಿದ್ದ, ಅದಕ್ಕೆ ಬರೇ ಟ್ಯಾಕ್ಸ್ ತರ ರೊಕ್ಕ ಕೊಟ್ಬಿಡ್ತಿದ್ರು ಸರ್ಕಾರಕ್ಕಾಗಲಿ ರಾಜ್ಯಗಳಿಗಾಗಿ. ಆದ್ರೆ ಅವಾಗ ಏನೂ ಪ್ರತಿಫಲ ಸಿಗ್ತಿರ್ಲಿಲ್ಲ, ತಂದೆ ಆಗಿರ್ತಕ್ಕಂಥ ಜಮೀನು ಇರಲಿಲ್ಲ. ಅವಾಗ ಒಂದು ಹೊಸ ಕಾನೂನು ತಂದು 1960ರೊಳಗ ವತನ ರದ್ದತಿ ಕಾಯ್ದೆ ಅಂತ ತಿಳ್ಕೊಂಡ. ಹಂಗ ಮಾಡಿದಾರ. ಸಾಕಷ್ಟು ಇಲ್ಲಿವರೆಗೂ ಕಾನೂನುಗಳನ್ನ ತಂದು ಮಾಡಿರ್ತಕ್ಕಂಥದ್ದು ಐತಿ. ಆದ್ರೆ ಯಾವುದೇ ಒಂದು ಸರ್ಕಾರ ಇವತ್ತು ಕಾನೂನುಗಳನ್ನ ಮಾಡಲಿ, ರೈತರ ಪರವಾಗಿ ಏನೋ ಮಾಡ್ಬೇಕಾದ್ರ ರೈತರನ್ನ ಅವರ ಅನುಭವವನ್ನ ಕೇಳ್ಕೊಂಡು ಸರ್ಕಾರಗಳ ಜಾರಿಗೆ ತರಬೇಕಾಗತ್ತ. ಆ ನಿಟ್ಟಿನೊಳಗೆ ನಾನು ಒಂದು ಇವತ್ತು ಸರ್ಕಾರಕ್ಕೆ ಹೊಸದ ಒಂದು ವಿಚಾರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸಾಕಷ್ಟು ರೈತ ಸಂಘಟನೆಗಳಾಗಿ ಸರ್ಕಾರ ಯಾರ ಮಾತು ಕೇಳ್ಕೊಂತಕ್ಕಂಥ ಸಂದಿಗ್ಧದೊಳಗೈತಿ. ಅದಕ್ಕಾಗಿ ಕೃಷಿ ಪರಿಷತ್ ಅಂತಕ್ಕಂಥದ್ದು ಒಂದು ಜಾರಿ ಬರ್ಬೇಕಾಗೈತಿ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ಗಳದಾವು, ವಕೀಲರ ಪರಿಷತ್ ಐತಿ, ಸಾಕಷ್ಟು ಪರಿಷತ್ಗಳನ್ನು ಮಾಡಿದಾರ. ಆ ರಂಗದೊಳಗೆ ಆ ಸಮಸ್ಯೆಗಳನ್ನ ಆ ಪರಿಷತ್ ಮೂಲಕ ಸರ್ಕಾರ ಸ್ವೀಕಾರ ಮಾಡಿ ಅದನ್ನ ಕಾನೂನು ಜಾರಿ ತಕ್ಕಂಥದ್ದು ನಡೆದೈತಿ. ಆದ್ರೆ ಕೃಷಿ ಒಳಗಿಲ್ಲ. ಕೃಷಿ ಪರಿಷತ್ ಇವತ್ತು ಅವಶ್ಯಕತೆ ಐತಿ. ಈ ಕೃಷಿ ಪರಿಷತ್ ಬಂದ್ರೆ ಎಲ್ಲ ರೈತ ಸಂಘಟನೆಗಳು ಅದ್ರೊಳಗೆ ಬರ್ತಾವ.
ಸರ್ಕಾರಕ್ಕೆ ನಾವು ಅಧಿವೇಶನ ಮಾಡಿ ಅದರ ಸಮಸ್ಯೆಗಳನ್ನ ಮಂಡನೆ ಮಾಡಿದ್ರೆ ಸರ್ಕಾರ ಅದರ ಮುಖಾಂತರ ಜಾರಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಅದು ಇವತ್ತು ಸರ್ಕಾರಕ್ಕೆ ನಾವು 3 ವರ್ಷದಿಂದ ಒತ್ತಾಯ ಮಾಡಕತ್ತೀವಿ. ಅದರೊಳಗ ಕ್ರೋಢೀಕೃತವಾಗಿ ಎಲ್ಲ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಒಂದೇ ಹಕ್ಕು ಒತ್ತಾಯ ಮಾಡ್ಲಿಕ್ಕೆ ಅನುಕೂಲ ಆಗತ್ತ. ಅದಕ್ಕೆ ಸರ್ಕಾರ ಇವತ್ತಿನ ದಿವಸ ಇಂಥ ಯೋಜನೆಗಳನ್ನು ಜಾರಿ ತಂದ್ರ ರೈತರ ಕುಲಕ್ಕ ಇಂಥ ವಿಶ್ವ ದಿನಾಚರಣೆ ದಿವಸ ಇಂಥದನ್ನು ಮಾಡಿದ್ನಿ ಅಂತಕ್ಕಂಥದ್ದು ಒಂದು ಇತಿಹಾಸ ಉಳಿತೈತಿ. ಅವ್ರಿಗೂ ಕೂಡ ಅಂತ ಕೆಲಸಗಳು ಆಗ್ಬೇಕಾಗೈತಿ. ಕೇವಲ ಇದು ನಾಮಕಾವಸ್ಥೆಯ ಒಂದೇನೋ ಪೂಜೆ ಮಾಡಿ 4 ಮಂದಿ ರೈತರ ಕರೆದು ಮಾತಾಡಿದ್ರೆ ಆಗುದಿಲ್ಲ. ಅಂಥದ್ರೊಳಗೆ ಇವತ್ತು ನಮ್ಮ JBMನವರು ಬಹಳ ರೈತರ ಬಗ್ಗೆ ಕಾಳಜಿ ವಹಿಸಿ ಇಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಾರ. ಅವ್ರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ಕೃಷಿ ಪರಿಷತ್ತಿಗೆ ತಮ್ಮ ಚಾನಲ್ ಮುಖಾಂತರ ಸರ್ಕಾರಕ್ಕೂ ಕೂಡ ಒತ್ತಾಯ ಆಗೋ ರೀತಿ ಒಳಗ ನೀವು ಬಿತ್ತರಿಸ್ರಿ, ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತಕ್ಕಂಥ ಮಾತು ಮಾಡ್ತಾರೆ. ಮತ್ತೊಂದು ಬರಿಗೆ ಅವಕಾಶ ಮಾಡ್ತೀವಿ. ಪ್ರಿಯ ವೀಕ್ಷಕರೇ, ಯಾಕಂತಂದ್ರೆ ನಾವು ಪ್ರತಿಯೊಂದು ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಅದರ ಮೂಲ ಉದ್ದೇಶ ಏನು, ಅದರ ಕಾರ್ಯಕ್ರಮ ಪ್ರಾರಂಭಿಸುವ ಪೂರ್ವದಲ್ಲಿ ಅದರ ಮೂಲ ಅಂಶವನ್ನು ತಿಳ್ಕೊಂಡೇ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇವತ್ತ ರೈತ ಪರ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಈ ವಿಶ್ವ ರೈತ ದಿನಾಚರಣೆ ಅಂಗವಾಗಿರತಕ್ಕಂಥ ಕಾರ್ಯಕ್ರಮ. ಎಸ್.ಆರ್. ಪಾಟೀಲ್ ಅವರು ಹೇಳಿದ್ರು, ಅನೇಕ ಸಂಘಟನೆಗಳಿವೆ, ಅದಕ್ಕೆ ಇದ್ದಂತ ಒಂದು ಪರಿಷತ್ ಕೂಡ ಇದೆ. ಹಾಗಾಗಿ ರೈತ ಪರಿಷತ್ ಅನ್ನುವಂಥದ್ದು ಒಂದು ಪ್ರಮುಖವಾದಂಥದ್ದು ಆಚರಣೆಯಲ್ಲಿ ಬಂದರೆ ಏನೈತಿ ಎಲ್ಲ ರೈತರು ಒಗ್ಗಟ್ಟಿನಿಂದ ಕೂಡಿ ಅದಕ್ಕೆ ಏನೈತಿ ನಾವು ಧ್ವನಿ ಎತ್ತಬಹುದು ಅನ್ನಬೇಕಂಥದ್ದು. ಇದು ತುಂಬಾ ಏನೈತಿ ಒಂದು ವಿಚಾರ ಮಾಡುವಂತ ಒಂದು ಸಂದೇಶ ಕೂಡ ಹೌದು. ಯಾಕಂತಂದ್ರೆ ರೈತರಿಗಾಗಿ ಒಂದು ವಿಶೇಷ ಎಲ್ಲ ರೈತರು ಅಂದ್ರೆ ಅನೇಕ ಸಂಘಟನೆಗಳಿವೆ. ರೈತ ಸೇನೆ ಅಂತ ಇರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಇರ್ಬೋದು, ಕರ್ನಾಟಕ ರೈತ ಸಂಘ ಅಂತ ಇರ್ಬೋದು, ಈ ರೀತಿಯ 100 ಸಂಘಟನೆಗಳಿವೆ. ಆದ್ರೆ ಈ ಪರಿಷತ್ ಏನೈತಿ ಈಗ ತಾವು ಬಹಳ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಹೇಳಿದ್ರಿ. ಯಾಕಂದ್ರೆ ನಾವು ಕೂಡ ಅದಕ್ಕೆ ಪ್ರೋತ್ಸಾಹಿಸ್ತೀವಿ. ಯಾಕಂದ್ರೆ ಅಂತಂದ್ರೆ ಏನೈತಿ ಒಂದೇ ವೇದಿಕೆ ಒಳಗೆ ಏನೈತಿ ಎಲ್ಲರೂ ಸೇರಿಕೊಂಡು ಅದನ್ನು ಧ್ವನಿ ಎತ್ತಬಹುದು ಅನ್ನೋದು ತುಂಬಾ ಒಳ್ಳೆಯ ವಿಚಾರ. ಅದೇ ರೀತಿಯಾಗಿ ಈಗ ಮಳೆರಾಯನ ಕಡಿಮೆ, ಯಾಕಂದ್ರೆ ಮಳೆ ವಾಡಿಕೆಯಂತೆ ಆಗ್ಬೇಕಾದಂತ ಮಳೆನೇ ಆಗಲಿಲ್ಲ. ಅದಕ್ಕಾಗಿ ರೈತನಿಗೆ ಮಳೆ ನೀರೇ ಬೇಕಾಗಿತ್ತು ಹೆಚ್ಚಾಗಿ ಅಂತಂದ್ರೆ ಮಳೆ ನೀರಿತ್ತಂತಾರೆ ಏನೈತಿ ಅದರಿಂದ ರೈತನ ಒಂದು ಉದ್ಧಾರ ಆಗ್ತದೆ ಇಡೀ ಜನರಿಗೆ ಮನುಕುಲಕ್ಕೆ. ಈಗ ತಾವು ಹೇಳಿದ್ರಿ ಪ್ರಾಣಿ ಪಕ್ಷಿಗಳಿಗೆ ಗುಬ್ಬಿಗಳಿಗೆ ಎಲ್ಲ ಆಹಾರ ಬೇಕಂತಂದ್ರೆ ನೀರು ಬೇಕಾದ ಮೊದಲಾಗಿ. ಯಾಕಂದ್ರೆ ಕಾಡು ಪ್ರಾಣಿಗಳಿಗೂ ಸಹಿತ ನೀರಿತ್ತಂತಂದ್ರಿಂದ ಅವು ಬದುಕ್ತಾವ. ನೀರಿಲ್ಲ ಅಂತಂದ್ರೆ ಕಾರಣ ಸಹಿತ ಒಣಗ್ತದೆ. ಹೀಗಾಗಿ ನೀರಿನ ಮೌನೆ ನೀರು ಕೂಡ ಇಲ್ಲ. ಅದಕ್ಕೆ ನೀರು ಇಲ್ಲ ಆದ್ರೂ ಏನೈತಿ ರೈತರು ಏನೈತಿ ಇದ್ದಟ್ರಾಗ ಏನೈತಿ ಬೆಳೆದು ಎಲ್ಲರಿಗೂ ಏನೈತಿ ಅನ್ನದಾತ ಅನಿಸ್ಕೊತಾ ಇದ್ದಾರೆ. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ರಮ್ರು ತಮ್ಮ ಅಭಿಪ್ರಾಯ. ನಮಸ್ಕಾರ ಸರ್. ಕರ್ನಾಟಕ ಸರ್ಕಾರ ಮಾಡಬೇಕಾಗಿದ್ದ ಒಂದು ನಿವೇದನೆ JBM ಚಾನಲ್ದವ್ರಿಗೆ ನಾವು ಮೊದಲ ಶುಭ ಹಾರೈಸ್ತೀವಿ. ಯಾಕಂತಂದ್ರೆ ಇವತ್ತು ತಾಲೂಕು ಆಡಳಿತದೊಳಗ ಎಷ್ಟು ಸಭೆಗೆ ಅವನೊಂದು ನಾಳೆ ಪೇಪರ್ನಾಗ ನ್ಯೂಸ್ನ್ಯಾಗ ಗೊತ್ತಾಗ್ತದೆ. ಯಾಕಂದ್ರೆ ವಿಶ್ವ ರೈತ ದಿನಾಚರಣೆ ಅಂದ್ರೆ ರೈತರ ದಿನಾಚರಣೆ ಮಾಡ್ಕೊಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಇವತ್ತು. ಹೌದೌದು. ಯಾಕಂದ್ರೆ ಇಲ್ಲ ಸ್ವಲ್ಪ ತಡಿತೀನಿ. ಯಾಕಂದ್ರೆ ನಾವೇನೈತಿ ರೈತರ ದಿನಾಚರಣೆ ಆಗೋಕ್ಕಿಂತ ಪೂರ್ವದಲ್ಲಿ ನಾವೇನೈತಿ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಲೆಗಳು ಇಟ್ಕೊಂಡು ಏನೈತಿ ನಮ್ಮ JBM TV ಏನೈತಿ ರೈತರ ಪರವಾಗಿ ಇದೆ ಅನ್ನುವಂಥದ್ದು ಏನೈತಿ ನಾವು ತೋರಿಸ್ಬಿಟ್ಟಿವಿ. ಹಾಗೆ ತಿಳ್ಕೊಬೇಡ್ರಿ ರೈತ ಮಾಡ್ಕೋಬಹುದು ಅಂತ ತಿಳ್ಕೊಟ್ರೆ ನಾವು ಕೂಡ ಏನೈತಿ ನಿಮಗೆ ಇವತ್ತು ನಾವು ಸ್ವಾಗತ ಮಾಡಿ ರೈತ ದಿನಾಚರಣೆಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದೇವೆ. ಈಗ JBM TV ಅವರು ನಮಗೆ ಅಭಿನಂದನೆ ಸಲ್ಲಿಸಿದಾರ ರೈತರಿಗೆ, ರೈತ ಮುಖಂಡರಿಗೆ. ಯುವ ರೈತರ ಹೆಚ್ಚಿನ ಸರ್ಕಾರ ಇವತ್ತು ಯಾವ ಮಟ್ಟಕ್ಕೆ ನಿಂದಿರ್ಬೇಕಾಗೈತೆ ಅಂತಂದ್ರೆ ಯುವ ರೈತರಿಗೆ ಇವತ್ತು ಒಂದು 36 ಇಲಾಖೆ ಅಲ್ಲ 87 ಇಲಾಖೆ ಅದಾವ. ಎಲ್ಲಾರು ಅವ್ರವ್ರ ಕೆಲಸ ಅವ್ರು ಮಾಡಿದ್ರೆ ನಮ್ಮ ಯುವಕರ ಕಡೆ ಇನ್ನೊಂದು ಸ್ವಲ್ಪ ಹೆಚ್ಚ ಹಿತಾಸಕ್ತಿ ಬರ್ತದೆ ಸರ್. ಯಾಕಂತಂದ್ರೆ ಇವತ್ತು ನಾವು ಬೆಳೆ ಹೆಂಗೆ ಬೆಳಿಬೇಕು, ಏನ್ ಬೆಳಿಬೇಕು ಎಲ್ಲಾರು ಒಂದೊಂದ್ರ ರಂಗದಾಗ ಅದಾರ ನಮ್ಮ ರೈತರು ಕೂಡ. ಯಾಕಂದ್ರೆ ಸರ್ಕಾರ ಅದನ್ನ ಬರೀ ಒಂದು ಘೋಷಣೆ ಆಗಿರೋದು ಜೈ ಜವಾನ್ ಜೈ ಕಿಸಾನ್ ಅನ್ನೋದು ಘೋಷಣೆ ಸೀಮಿತ ಬರೀ ಪೇಪರ್ನಾಗ ಅಷ್ಟ ಆಗೋದು. ಇವ ಎಲ್ಲ ಆಫೀಸ್ ಲೆವೆಲ್ದೊಳಗೂ ರೈತ ದಿನಾಚರಣೆ ಆಗ್ಬೇಕಂತ ಏಕಾಸ ನಿಮ್ಮ JBM TV ಮುಖಾಂತರ ನಾವು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳಿಗೆ ಇದನ್ನ ನಾವು ಮೊದಲ ಇವ್ರಿಗೆ ಒಂದು ಶಿಸ್ತವನ್ನು ಹೇಳ್ಕೊಡ್ಬೇಕಂತ ಏಕಾಸ ನಾವು ಕಳಕಳಿಯಿಂದ ಕೇಳ್ಕೊತೀವಿ. ತುಂಬಾ ಒಂದು ಒಳ್ಳೆಯ ಸಂದೇಶ. ಈಗಾಗಲೇ ಈಗ ನಮಗೆ JBM TVಯ ಪರವಾಗಿ ಅನ್ನೋ ಬದಲಾಗಿ ಎಲ್ಲ ವೀಕ್ಷಕರು ವೀಕ್ಷಿಸ್ತಾ ಇದ್ದಾರೆ. ಈ ಸಂದೇಶವೇನೈತಿ ತನ್ನಷ್ಟು ತಾನ ಪ್ರಸಾರಣ ಕೂಡ ಆಗಿರ್ತೈತಿ. ಈಗ ನಮ್ಮ ಇನ್ನೋರ್ವ ಬಾಳಪ್ಪ ಚಿಂಚನು ಇವರ ಒಂದು ಮಾತಿನ ಪೂರ್ವದಲ್ಲಿ ನಮ್ಮ ಸಂಚಾಲಕ ಸಂಪಾದಕರಾದಂತಹ ಈರಣ್ಣ ಸರ್ ತಮ್ಮ ಈ ಕಾರ್ಯಕ್ರಮದ ಬಗ್ಗೆ ರೈತ ದಿನಾಚರಣೆ ಅಂಗವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯ. ಅನಿಸಿಕೆ ಅನ್ನೋದಕ್ಕಿಂತ ನಮ್ಮ ರಾಮದುರ್ಗದಲ್ಲಿ 2 ಏತ್ ನೀರಾವರಿಗಳಿದ್ದಾವೆ. ಅವು ಏತ್ ನೀರಾವರಿ ಏನಾಗಿದೆ ಅಂತಂದ್ರೆ ನೆನಗುದಿಗೆ ಬಿದ್ದಾವೆ. ಕಳೆದ 8-10 ವರ್ಷದಿಂದ ನಮ್ಮ ರೈತ ಮುಖಂಡರು ಅದಕ್ಕೆ ಹೋಗಿ ವೀಕ್ಷಣೆ ಮಾಡ್ಯಾರ. ಅಲ್ಲೇ ಪೀಕ್ ಜಾಲಿ ಬೆಳೆದವು.
ಅದ್ರ ಬಗ್ಗೆ ನಮ್ಮ ಮಲ್ಲಿಕಾರ್ಜುನ ಅವರು ತುಂಬಾ ಮುತುವರ್ಜಿ ವಹಿಸಿ ಅಲ್ಲಿ ಹೋಗಿ ಎಲ್ಲ ನೋಡಿ ಬಂದಾರ. ಅವರು ತಮ್ಮ ಅನಿಸಿಕೆ ಹೇಳಿದ್ರೆ ಇದಾಗುತ್ತದೆ ಅಂತ ನಮ್ಮ ಭಾವನೆ. ಯಾಕಂತಂದ್ರೆ ಈಗ ರೈತರ ಏನಾಗೈತೆ ಅಂದ್ರ 15-16 ಸಾಲಿನ ಒಳಗೆ ಶಂಕುಸ್ಥಾಪನೆ ಆಗೈತ್ರಿ. ಇದ ಕಾಂಗ್ರೆಸ್ ಸರ್ಕಾರ ಇತ್ತವತ್ತ 15-16 ಇದ ಸಿದ್ದರಾಮಯ್ಯ ಸರ್ಕಾರ ವೀರಭದ್ರೇಶ್ವರ ನೀರಾವರಿಗೆ ಶಂಕುಸ್ಥಾಪನೆ ಮಾಡಿದ್ರು. 543 ಕೋಟಿ ರೂಪಾಯಿ ಅದಕ್ಕೆ ಯೋಜನೆಗೆ ತೆಗೆದಿಟ್ರು ದುಡ್ಡು. 2 ಹಂತನ್ಯಾಗ ಟೆಂಡರ್ ಕರೆದಿದ್ದಾರೆ ಸರ್. ಅದನ್ನ 330 ಕೋಟಿ ಬಂದ 223 ಕೋಟಿಗೆ 14 ಕೋಟಿಗೆ ಒಟ್ಟೆ 2 ಹಂತದಾಗ ತೆಗೆದಾರಲ್ಲ. 8 ಕಿಲೋಮೀಟರ್ ಅಷ್ಟ ಪೈಪ್ಲೈನ್ ಅಳವಡಿಕೆ ಮಾಡಿದಾರೆ. ಈಗ ನಾವು ಇದನ್ನೆಲ್ಲ ಮಾಡಿ ಪರಿಶೀಲನೆ ಮಾಡ್ಕೊಂಡ್ ಬಂದೀವಿ. ಇದಕ್ಕೆ ಮೋಟರ್ನೂ ಇಲ್ಲ, ಪಂಪ್ನೂ ಇಲ್ಲ, ಏನಿಲ್ಲ. ಇದೇನ ಕಾಂಟ್ರಾಕ್ಟರ್ದ ಒಂದು ಬೇಜವಾಬ್ದಾರಿತನ ಆಯ್ತು, ಏನು ಸರ್ಕಾರ ನಿರ್ಲಕ್ಷ್ಯತನ ಆಯ್ತು ನಮಗ್ ಗೊತ್ತಿಲ್ಲ. ಯಾಕಂತಂದ್ರ ಕಾಂಗ್ರೆಸ್ನವ್ರ ಮೇಲೆ ಬಿಜೆಪಿ ಅವ್ರು ಆರೋಪ ಮಾಡಿದ್ರ, ಬಿಜೆಪಿ ಅವ್ರಿಗೆ ನಾವು ಅದನ್ನ ಮಾಡಿಕೊಡಿ ಅಂತ ನಾವು ಒತ್ತಾಯ ಮಾಡಿದೀವಿ. ನಾವು ಬಂದಾಗ ನಾವು ಅವ್ರನ್ನ ಬರ್ತಿರ್ತೀವಿ, ನೀವು ಬಂದಾಗ ನೀವು ಬರ್ತಿದ್ರಿ ಅನ್ನುವಂತ ಪರಿಸ್ಥಿತಿ ರೈತರನ್ನ ತಿನ್ನುವಂತದ ಒಂದು ವ್ಯವಸ್ಥೆ ನಿರ್ಮಾಣ ಆಗತ್ತ. ಯಾಕಂದ್ರೆ ಈಗ ನೋಡ್ರಿ ಇಡೀ ಇನ್ನೊಂದು ಸಾಲಾಪುರ ಏಟ್ ನೀರಾವರಿನೂ ಐತಿ ಸರ್. ಯಾಕಂತಂದ್ರ ಒಂದು ಸಿದ್ನಾಳ ಅಂತ ಹೇಳಿ ಒಂದು ಗ್ರಾಮ ಬಿಟ್ರೆ ಯಾವ್ದು ಪರಿಹಾರ ಕೊಟ್ಟಿಲ್ಲ ಸರ್. ಇವ್ರ JMC ಈಗ ಇಟ್ಟಿತ್ಲಾಗ ಆತವ ಒಂದು ದೊಡ್ಡ ಕಿನಾಲ್ ಗಂಟೆ ಕಾಸ ಪರಿಹಾರ ಕೊಟ್ಟಿದ್ದಾರೆ ಸರ್. ನಮ್ಮ ಈಗ ಒಂದ್ ಹಿಂದ್ಕ ಒಂದ್ ವರ್ಷ 1.5 ವರ್ಷದಿಂದ ಒಂದು ಸಾಲೋಳಿ ಒಳಗ DC ಅವರು ಒಂದು ಇದನ್ನ ಮಾಡಿದ್ದಾರೆ. ಏನಂತಂದ್ರ ಹಳ್ಳಿ ಒಳಗ ನಾವು ವಸ್ತಿ ಇರ್ತೀವಿ, ಅಲ್ಲಿ ಇದನ್ನ ಮಾಡಿ ಕೊಡ್ತೀವಿ ಅಂತ ಕಾಸ. ಅವಾಗ ನಾನು ಒಂದು ಪ್ರಶ್ನೆ ಕೇಳಿದ್ನಿ ಅವ್ರನ್ನ, ನೀವು ನಮ್ಮ ಗ್ರಾಮ ವಾಸ್ತವ ಮಾಡಾತ್ರಿ, ನಮ್ಮ ಗ್ರಾಮಕ್ಕೆ ಬಂದಾಗ ನೀವು ರೈತರಿಗೆ ನಮ್ದು ಏನ್ ಗಿಫ್ಟ್ ಕೊಡ್ತೀರಿ ಕೊಡ್ರಿ, ನಮ್ದು ಜಮೀನು ಹೋಗೈತಿ, ಅದ್ರ ಹಡ್ಡಿ ಬಿಟ್ಟಿದಾರ, ಎಲ್ಲ ಆಗೈತಿ, ಅದಕ್ಕೆ ಪರಿಹಾರ ಏನು ಕೊಡ್ತೀರಿ ಅಂತ ಘೋಷಣೆ ಮಾಡಿ ಹೋಗಂದ್ರೆ 8 ಗಂಟೆಗೆ ಇದನ್ನ ಕ್ಲೋಸ್ ಮಾಡ್ಕೊಂಡು ಆದ್ರ ಸರ್. ಅವತ್ತಿನ ನಮ್ಮ DC ಅವರು ನಮ್ಮ ಜಿಲ್ಲಾ ಆಡಳಿತ ಸಾಲಳಿಯಲ್ಲಿ ನಡೆದಾಗ. ಯಾಕಂದ್ರೆ ನಾವು ವಿಶೇಷ ಸಾಕಷ್ಟು ಸರ್ಕಾರ ಗಮನಕ್ಕೆ ತಂದ್ರು ಕೂಡ ಇದಾಗ್ತಾ ಇಲ್ಲ. ಈಗ ಇತ್ತಿತ್ಲಾಗ ನಾವು ಇಂಟರ್ನೆಟ್ ಮಾಹಿತಿ ಮುಖಾಂತರ ಕೇಳಿದ್ವಿ, ಮನವಿ ಕೊಟ್ಟಿದ್ದಕ್ಕ ನಮಗ ಹಿಂಬಾರ ಬರಂಗಿಲ್ಲ ತಂದಿಂದ ಈಗ ಒಂದ್ ಸ್ವಲ್ಪ ಬರಾದಿಲ್ಲ ಸರ್. ನಮ್ಮ ಕಡೆ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದು ಒಂದಿಷ್ಟು ಅರ್ಜಿಗಳು ರಿಟರ್ನ್ ಬಂದಿದಾವ. ಅವ್ನ ಮುಂದಿನ ನಿರ್ಮಾಣ ನಮ್ಮ ಸ್ಥಳೀಯ ಶಾಸಕರಿಗೂ ಕೂಡ ನಾವು ಇದನ್ನ ಗಮನಕ್ಕೆ ಕೇಳಿದೀವಿ, CM ಅವ್ರ ಗಮನನೂ ಕೇಳಿದೀವಿ. ನಾವು 8 ವರ್ಷದಿಂದ ನೆನಗುದಿ ಬಿದ್ದಂತ ಬಸವೇಶ್ವರ ಏತ್ ನೀರಾವರಿ ಇರ್ಬೋದು, ವೀರಭದ್ರೇಶ್ವರ ಏತ್ ನೀರಾವರಿ ಇರ್ಬೋದು, ಇದ 2 ಏತ್ ನೀರಾವರಿ ಆದ್ರ ಅರ್ಧ ತಾಲೂಕ ನೀರಾವರಿ ಆಗ್ತದ ಸರ್. ನಮ್ಗೆ 50ರಿಂದ 65 ನೀರಾವರಿ ಆಗ್ತಾವ. ಯಾಕಂತಂದ್ರೆ ಇತ್ತಾಗ ಕಳಸಾ ಬಂಡ್ರಿ ಮಾತಾಯಿ ಮೇಲೆ ಒಂದಿಷ್ಟು ಹಳ್ಳಿಗಳು ಅದಾವ. ಈ ಮಲಾಪ್ರಭಾ ನದಿಗೆ ಏನಾಗ್ಬಿಟ್ಟಂದ್ರೆ 27 ಹಳ್ಳಿ ಮಾತ್ರ ಅದಾವ. ನಾವು ನೀರ್ ಹಾಸ್ಕೋ ರೈತರ ಅಂತಂದ್ರ ಈಗ ಆತ ಕಡೆನೂ ನೀರಿಲ್ಲ, ಈಚೆ ಕಡೆನೂ ನೀರಿಲ್ಲ ಅಂದ್ರೆ ನಮ್ಗೆ ಪಕ್ಕಾ ಬ್ಯಾಕ್ವರ್ಡ್ ಏರಿಯಾ. ಇದ್ರ ಸಂಪೂರ್ಣ ನೀರಾವರಿ ಆಗ್ಬೇಕಂತ ನಾವು ಹಲವಾರು ವರ್ಷದಿಂದ ನಾವು 40-45 ವರ್ಷ ಆದ್ರೆ ಅದನ್ನ ಅದ್ರಾಗ ಸಾಲೋಳಿ ಒಳಗ ರುದ್ರಪ್ಪ ಅಂತ ಅವ್ರು ಪಾದಯಾತ್ರೆ ಮಾಡಿದಾರೆ ಬಡ್ಚಿಯಿಂದ ಬೆಳಗಾವ್ ಮಠ. ಅಂತವ್ರದ ಒಂದ್ ಅಡಿಪಾಯಕ್ಕೆ ನಾವು ಅದಕ್ಕೆ ನಾವು ಸಾಥ್ ಕೊಡಾತೀವಿ. ಅವರಿಂದ ನಮಗೊಂದು ನ್ಯಾಯ ಸಿಗತೈತಿ, ಸಿಗ್ಲಿ, ಅದು ನಾವು ಮುಂದುವರ್ಸ್ಕೊಂತ ಹೊಂಟಿವಿ. ಆದ್ರೂ ಸರ್ಕಾರ ಎತ್ತಕೊಂಡ್ರೆ ಒಂದ್ ಸ್ವಲ್ಪ ತಗೊಂಡು ನಮ್ಗೆ ರೈತರಿಗೆ ಪರಿಹಾರ ಮತ್ತು ನೀರು ಹರಿಸಿದ್ರೆ ಬಹಳ ಒಳ್ಳೇದಾಗತ್ತ ಅಂತ ಹೇಳಿ ನಾವು JBM TV ಮುಖಾಂತರ ನಾವು ಪ್ರಗತಿಯಿಂದ ಕೇಳ್ಬೋತೀವಿ. ಅಲ್ಲಿ ಕಳಪೆ ಕಾಮಗಾರಿ ಆಗೈತೆ ಅನ್ನೋಂತ ಒಂದು ಆರೋಪ ಐತಿ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಏನಾಯ್ತ್ರಿ, ಒಂದ್ ಕೆಲಸ ಆದ್ರೆ 1 ವರ್ಷದಾಗ 6 ತಿಂಗಳದಾಗ ನೀರ್ ಐತಿ ಅಂದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಈ ಕಾಂಕ್ರೀಟ್ ಕೆಲಸ ಅಂತಂದ್ರೆ ಹೆಂಗಿರ್ತದಂದ್ರ 6 ಇಂಚ್ ಹಾಕೋದು 3 ಇಂಚ್ ಹಾಕ್ತಾರ, 3 ಇಂಚ್ ಹಾಕೋಲ್ಲಿ 2 ಇಂಚ್ ಹಾಕ್ತಾರ ಸರ್. ಅದು ಎರಿ ಮಣ್ಣು ಐತಿ, ಕೌಲೆ ತುಂಬಿ ಮಣ್ಣು ಮುಚ್ಚಿ ಬಿಟ್ಟತಿ. ಸ್ವತಃ ನಾವು ಕಣ್ಣಿಗೆ ನೋಡ್ಕೊಂಡ್ ಬಂದಿದ್ದು ವಿಡಿಯೋ ಅದಾವ. ನಾವು ಬೇಕಾದ್ರೆ ನೀವು ನಮ್ಮ ತಾಲೂಕಾ ರೈತರ ಬಗ್ಗೆ JBM TVಗೆ ಒಂದು ಕಳಕಳಿ ಐತೆ ಅಂತ ನಾವು ತಿಳ್ಕೊಂಡು ನಾವು ಮಾತಾಡ್ತೀವಿ ಇಲ್ಲಿಗೆ. ಯಾಕಂತಂದ್ರ ನಾವು ಹೇಳಿದ್ರೆ ಸುಳ್ಳಾಗ್ಬೋದು, ನಿಮ್ಮನ್ನ ವೀಕ್ಷಣೆ ಮಾಡಿಸ್ತೀವಿ. ಅಲ್ಲಿ ನಮ್ಮ ರೈತರನ್ನು ಯಾರ್ಯಾರಿಗೆ ಪರಿಹಾರ ಬಂದತಿ, ಯಾರ್ಯಾರಿಗೆ ಪರಿಹಾರ ಬಂದಿಲ್ಲ ಅನ್ನುವಂತಾದ್ರು ನಾವು ಒಂದಿಷ್ಟು ಜನ ಜಾಗೃತಿ ಮಾಡಿ, ನಮ್ಮ ರೈತರನ್ನ ಜಾಗೃತಿ ಮಾಡಿ ಇದನ್ನ ಒಂದು ಸರ್ಕಾರ ಮಟ್ಟ ಗಮನ ಸಿಗುವಂತ ವ್ಯವಸ್ಥೆ ಮಾಡ್ತೀವಿ ಸರ್. ಅಂತಂದ್ರೆ ಈಗ ಏನೈತಿ ಅವರು ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ಈಗಾಗಲೇ ಅವ್ರು ನೋಡಿದಂಥದ್ದು ಏನೈತಿ ಫ್ಯಾಕ್ಟ್ ಹೇಳಿದ್ರು. ಪಿಕ್ಚರ್ ಬೆಳೆದಿದೆ, ಕಿನಾದಾಗ ಏನೈತಿ ನೀರು ಹೋಗೋಕೆ ಜಾಗ ಇಲ್ಲ, ಬಡೈತಿ ಒಂದು ಯಾವುದೋ ಇದ್ರಾಗ ಏನೈತಿ ಬಂದಾಗೈತಿ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನೈತಿ ಆಚೆ ಕಡೆ ಗಮನ ಹರಿಸಿಲ್ಲ. ಹೇಳುವಂಥದ್ದು ಏನೈತಿ ಅಂತಂದ್ರೆ ಅದನ್ನ ಗಮನ ಹರಿಸಿದ್ರೆ ನಡೆದಿದ್ರೆ ಆಗ್ತಿದ್ದಿಲ್ಲ ಅನ್ನುವಂಥದ್ದು. ಈ ರೀತಿಯಾದಂಥ ಒಂದು ಅನೇಕ ಸಮಸ್ಯೆಗಳಿವೆ. ಈಗ ನಮ್ಮ ಇನ್ನೂರು ಬಾಳಪ್ಪ ಚಿಂಚನೂರು ಕರ್ನಾಟಕ ರೈತ ಸೇನಾ ರಾಜ್ಯ ಸಂಚಾಲಕರು, ರೈತ ಕೊಂಡ್ರೆ ಈ ಇಂದು ರೈತ ದಿನಾಚರಣೆ ಅಂಗವಾಗಿ ತಮಗೆ ಈ ಕಾರ್ಯಕ್ರಮದಲ್ಲಿ ಶುಭ ಕೋರುತ್ತಾ ತಮ್ಮ ಅನಿಸಿಕೆ ಅಭಿಪ್ರಾಯ. ಇವತ್ತಿನ ದಿವಸ ವಿಶ್ವ ದಿನಾಚರಣೆ ರೈತ ದಿನಾಚರಣೆ ಈ ನಮ್ಮ JBM ಪತ್ರಿಕಾದವರು ಇವತ್ತು ನಮ್ಮ ಕರೆದು ರೈತರನ್ನ ಕರೆದು ಒಂದು ಅಂಗವಾಗಿ ಅವ್ರ ಕರೆಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬಾ ತುಂಬಾ ಧನ್ಯವಾದಗಳು. ಈಗ ರೈತರುಗಳು ಕೇಳ್ಬೇಕಂದ್ರೆ ರೈತರುಗಳು ಭಾಳ ಐತ್ರಿ.
ಈಗ ನಮ್ದ ಪರಿಸ್ಥಿತಿ ಅಂತಂದ್ರೆ ಈಗ ನಮ್ದ ಈಗ ವೈಯಕ್ತಿಕ ವರ್ಷ ಇದಾನೆ ಬರ ನಮ್ಮ ಶುಗರ್ ಫ್ಯಾಕ್ಟ್ರಿ ವರ್ಷ ಮಳೆ ಇಲ್ಲ, ನೀರಿಲ್ಲ, ಕಬ್ಬು ಕಡ್ಕೊಂಡು ಕಳಿಸ್ತು ಅಂತಂದ್ರೆ ಶುಗರ್ ಕಮಿಷನರ್ ನಮ್ಗೆ ಪರ್ಮಿಷನ್ ಕೊಟ್ಟಾರ, ಸ್ವತಃ ರೈತರು ತೊಗೊಂಬಂದು ಕಬ್ಬು ಕಳಿಸ್ರಂತೆ. ಅದಕ್ಕೂ ನಾವು ಕಬ್ಬು ಒಯ್ತು ಅಂದ್ರೆ ನಾವು ಪರ್ಮಿಷನ್ ಕೊಡೋದಿಲ್ಲ. ಮುಂದೆ ಮತ್ತು ನಾವಾಗೀಗ ಅವ್ರು ಡೇಟ್ ಪ್ರಕಾರ ಒಯ್ಯಿ ಅಂತಂದ್ರೆ ಡೇಟ್ ಪ್ರಕಾರ ಕಬ್ಬು ಒಯ್ಯಾಗ್ತಿಲ್ಲ. ಒಂದೊಂದು ತಿಂಗಳು ಅದಕ್ಕೆ ನಮ್ಗೆ ಡೇಟ್ ಬಂದ್ರಿ ಸರಿಯಾಗಿ ಸ್ಪಂದನೆ ಮಾಡಾಕ್ತಾ ಇರಲ್ಲ. ಅದ್ರಂತ ಫ್ಯಾರಿ ಏನು ಕೇರ್ ಡಿಪಾರ್ಟ್ಮೆಂಟ್ ಅದಾರ್ರಿ ಅಷ್ಟರು ಎಲ್ಲ ನಿರ್ಲಕ್ಷ್ಯ ಮಂದಿ ಐತ್ರಿ. ಏನಾರು ರೈತರು ಅವ್ರಿಗೆ ಅಂಕಿ ಹಾಕಿ ದವಾಣಿಕೆ ಇದನ್ನ ಬಾಯ್ ಮಾಡಿ ಕೆಲಸ ಒಬ್ಬ ರೈತರ ಮೇಲೆ ತನಿಖೆ ಮಾಡಿಬಿಡುದು ಏನಾರು ಕೇಳಪ್ಪ. ಈ ಸ್ವತಃ ನಿಮ್ಗೆ ಮಾನ್ಯ ನನ್ನ ಒಬ್ಬ ರವಿ ಹೋಲಿ ಅಂತ ಅವನ ಮೇಲೆ ಫುಲ್ ದಬಾಳಿಕೆ ಮಾಡಿಬಿಟ್ರು. ಮತ್ತು ನಾನು ಹೇಳಿ ಮತ್ತು ಸಮಸ್ಯೆ ಬಗೆಹರಿಸಿ ಮತ್ತು ಅವ್ರಿಗೆ ಹೇಳಿಸಿ ಇದು ಮಾಡಿದ್ವಿ. ಸರಿಯಾಗಿ ಒಟ್ಟು ಸ್ಪಂದನೆ ಮಾಡಾಕ್ತಾ ಇರ್ತಿಲ್ಲ ಈ ರೈತರು ಬೆಳೆದಂಥ ಕಬ್ಬು. ಆದರೆ ಬರೀ ಈ ಸಲ ಮಳೆ ಇಲ್ಲ, ಏನಿಲ್ಲರಿ. ಇದು ಸಲುವಾಗಿ ಅದು ಅಡ್ಡಾಡೋರು ಭಾಳ ಇರ್ತಾರೆ. ಎಕರೆಗೆ ಹೋಗಿ ಹೊಂಡುವ ಈ ಸಲ ಏನೈತಲ್ರಿ ವರ್ಷ 40-50 ಟನ್ ಕಬ್ಬು ಹಾಕಿದ್ವಿ. ಈ ಸಲ ಒಂದು ಎಕರೆಗೆ 25 ಟನ್ ಕಬ್ಬು ಆಗ್ತಾ ಇರಲ್ಲ. ಅಂತಂದ್ರಾಗ ಇವ್ರು ಫ್ಯಾಕ್ಟ್ರಿಯವರು ರೈತರನ್ನ ಭಾಳ ಮೋಸ ಮಾಡ್ತಾರೆ. ಯಾಕಂದ್ರೆ ಈ ಉಳಿದ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಎಲ್ಲ ಬೇರೆ ಕಡೆ 3,029 ರೂಪಾಯಿ ಬೇರೆ ಫ್ಯಾಕ್ಟ್ರಿಯವರು ಬೆಲೆ ಕೊಡ್ತಾರೆ. ಬೆಂಬಲ ಬೆಲೆ ಇಲ್ಲ, ಬೆಲೆ ಇಲ್ಲ. ಅದ್ರಾಗ ಇವರು ನಮ್ಮಲ್ಲಿ ನಮ್ಮ ಲೋಕಲ್ 28,000 ರೂಪಾಯಿ ಕೊಡ್ತಾರೆ ಇವರು ನಮ್ಮ ತಾಲೂಕದಾಗ. ಅದೊಂದು ಮತ್ತು ಉದುಪುಡಿ ಫ್ಯಾಕ್ಟ್ರಿ ಅವರು 29 ಕೊಡ್ತಾರೆ. ಇವ್ರು 28 ಅವರು ಸತತ ರಗಡ ಲಾಭ ಮಾಡ್ಕೊತ ಬಂದವರು. ಈ ಸಲ ಬರಗಾಲ ಬಿದ್ದೈತಿ, ಇನ್ನೊಂದು 100-200 ರೂಪಾಯಿ ಹಾಕಿಬಿಟ್ರೆ ಇವ್ರಿಗೆ ಏನಾಗ್ತೈತ್ರಿ? ಅಂದ್ರೆ ಲಾಭ ಕೇವಲ ಫ್ಯಾಕ್ಟರಿ ಅವ್ರು ನೀವು ಅಷ್ಟು ತಗೋಬೇಡ್ರಿ, ರೈತರಾದಂತ ನಾವು ಕಷ್ಟಪಟ್ಟಿರ್ತೀವಿ, ನಮಗೂ ಕೂಡ ಲಾಭ ಸಿಗಲಿ ಅನ್ನುವಂಥದ್ದು ಏನೈತಿ ಅವರು ಮಾರ್ಮಿಕ ನುಡಿಗಳು. ಈ ರೀತಿಯಾದಂತಹ ಒಂದು ಅನೇಕ ಸಮಸ್ಯೆಗಳಿವೆ. ಸಂಪಾದಕರಾಗಿ ತಾವು ಯಾವ ದೃಷ್ಟಿಯನ್ನು ನೋಡ್ತಾ ಇದ್ದೀವಿ? ಈಗೇನು ಅಂತಂದ್ರೆ ರೈತರಿಗೆ ಮೋಸ ಎಲ್ಲ ಕಡೆನೂ ಆಗ್ತಾ ಇದೆ ಅಂತ ನಮ್ದು ಒಂದು ಭಾವನೆ. ಬರೀ ಫ್ಯಾಕ್ಟ್ರಿಯಿಂದ ಅಂತಲ್ಲ, ಎಲ್ಲಿ ಈ ದಲ್ಲಾಳಿ ಅಂಗಡಿಗಳಲ್ಲೂ ಆಗ್ತಾ ಇದೆ. ಈ ತೂಕದಲ್ಲಿ ಮೋಸ ಆಗ್ತಾ ಇದೆ. ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತ ನಿಮ್ಗೆ ಏನಾದ್ರು ಕಂಡು ಬಂದಿದೆ ಪಾಟೀಲ್ ಅವರೇ? ಸರ, ಹೋದ ಒಂದು ಹೆಚ್ಚು ಕಮ್ಮಿ 1-2 ತಿಂಗಳಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ SP ಅವರು ಒಟ್ಟ ಎಲ್ಲ ಸಕ್ಕರೆ ಸಚಿವರ ಅಧಿಕಾರಿಗಳ ಮುಖಾಂತರ ಒಂದು ಸಭೆ ನಡೀತದೆ ಇಲ್ಲಿ ಇದ್ರೊಳಗೆ ಬೆಳಗಾವಿ ಒಳಗೆ. ಅವತ್ತ ಟೋಟಲಿ ಎಲ್ಲ ಈ ಭಾಗದ ರೈತರ ಮುಖಂಡರು ಕರೆದಿದ್ರೆ ಎಲ್ಲಾ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತಂದೇವಿ. ಅದರ ರೀತಿಯೊಳಗೆ ಮೊನ್ನೆ ಅಸೆಂಬ್ಲಿ ಒಳಗೆ ಕೆಲವೊಂದು ಚರ್ಚೆಗಳ ನಡೆದು ಈ ಒಂದು ತೂಕದ ಯಂತ್ರಗಳನ್ನ ಸರ್ಕಾರನೇ ಒಂದು ಅಲ್ಲೆಲ್ಲೇ ಒಂದೊಂದು ಸ್ಥಾಪಿಸ್ಬೇಕು. ರೈತರಿಗೆ ಎಲ್ಲೇ ತೂಕ ಮಾಡ್ಕೊಂಡು ಹೋದ್ರು ತಗೋಬೇಕು. ಯಾವ ಫ್ಯಾಕ್ಟ್ರಿ ಯಾರು ತಗೊಳಂಗಿಲ್ಲ, ಅವ್ರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ವಿಚಾರಗಳನ್ನ ಅವತ್ತ SP ಅವ್ರು ನನಗೆ ಗಮನಕ್ಕೆ ಬಂದು ನಾ ಕೂಡಲೇ ಆಕ್ಷನ್ ಮಾಡ್ತೇನೆ ಅಂತ ಹೇಳಿದಾರೆ. ಕರೆ ಆದ್ರೆ ಎಷ್ಟರ ಮಟ್ಟಿಗೆ ಅದು ಜಾಸ್ತಿ ಇನ್ನೂ ಆಗಿಲ್ಲ. ಮತ್ತು ಜಿಲ್ಲಾಡಳಿತ ಅದಕ್ಕೆ ಸೂಕ್ಷ್ಮವಾಗಿ ಅದನ್ನು ವಿಚಾರ ಮಾಡಿ ಅದಕ್ಕೆ ಒಂದು ಗುಪ್ತ ದಳವನ್ನ ರಚಿಸ್ಬೇಕು. ಅಂದ್ರ ಅದು ತಿಳಿತೈತಿ. ಇಲ್ಲಕ ಪಾಪ ರೈತರು ಹೆದರ್ತಾರೆ ಇವತ್ತ. ಯಾಕಂದ್ರ ಅವ್ರಿಗೆ ಬಲ ಇರಂಗಿಲ್ಲ. ಅವ್ರು ಏನೋ ಒಂದು ತೂಕ ಮಾಡ್ಕೊಂಡು ಬೇರೆ ಕಡೆ ಹೋದ್ರಂದ್ರ ಅವ್ರಿಗೆ ಎದುರಿಸಿ ಬಿಡ್ತಾರ. ಆ ರೀತಿ ಒಳಗ ಅದನ್ನ ಮಾಡಂಗಿಲ್ಲ. ಇವತ್ತ ಆಡಳಿತ ಒಂದು ತಂಡವನ್ನ ರಚಿಸಿ ಅಲ್ಲಿ ಒಂದು ವಿಬ್ರಿಜ್ ನಿರ್ಮಾಣ ಮಾಡಿ ಅಲ್ಲಿ ಏನ್ ನಡೀತೈತೆ ಅನ್ನತಕ್ಕಂಥದ್ದು ಕಂಡು ಹಿಡಿದು ಪರಿಹರಿಸಿದ್ರೆ ಮಾತ್ರ ಅದಕ್ಕೆ ಒಂದು ಒಳ್ಳೆ ರೀತಿ ಒಳಗ ಇದು ಸಿಗ್ತದೆ. ಮತ್ತು ಅದೇ ರೀತಿ ಒಳಗೆ APMC ಕಾಯ್ದೆಯನ್ನು ಹಿಂತುಕೊಂಡ್ರು ಖರೆ ತಕೊಂಡ್ರು ಕೂಡ. ಉದಾಹರಣೆಗಾಗಿ ನರಗುಂದದೊಳಗ ಹೆಚ್ಚು ನಾವು ಈ ಭಾಗದೊಳಗೆ ಗೊಂಜಾಳ ಬೆಳಿತೀವಿ. ನರಗುಂದ APMC ಒಳಗೆ ಗೊಂಜಾಳ ತಗೊಂಡು ಹೋದ್ರ APMC ಒಳಗೆ ಒಂದು ಚೀಟಿ ಕೊಡ್ತಾರ, ಒಂದು ಪ್ರೈವೇಟ್ ಕಂಪ್ನಿ ಬಂದೈತೆ ಕಾರ್ಗಿಲ್ ಕಂಪ್ನಿ ಅಂತ ತಿಳ್ಕೊಂಡ ಅವರು ಅಲ್ಲಿ ಹತ್ತಿ ಮಿಲ್ನೊಳಗೆ ಖರೀದಿ ಮಾಡ್ತಾರ. ಅಲ್ಲಿ ಇವ್ರು ರೈತರಿಂದ 2,200 ಖರೀದಿ ಮಾಡ್ತಾರೆ. ಅಲ್ಲಿ 2,023 ಆ ಕಂಪ್ನಿ ಅವ್ರು ತಗೊಂತಾನ. 100 ರೂಪಾಯಿ ಆರಾಮ್ ಸೇರಿ ಕುತ್ಕೊಂಡು ದಲಾಲಿ ಅಂಗಡಿ ಅವ್ರು ರೊಕ್ಕ ತಗೊಂತಾರ. ಯಾಕಂದ್ರ ಇಲ್ಲಿ APMC ಒಳಗೆ ಕಾಯ್ದೆ ತಿದ್ದುಪಡಿ ಒಳಗೆ ಹೆಂಗೈತೆ ಅಂದ್ರೆ ಟೆಂಡರ್ ಮುಖಾಂತರ ಖರೀದಿ ಮಾಡ್ಬೇಕಮ್ಮ. 2,000 ಟನ್ ಬೇಕಾಗೈತಿ, ಟೆಂಡರ್ ಹಾಕ್ಬೇಕಲ್ಲೇ. ಅದು ಬಿಟ್ಬಿಟ್ಟು ಗುತ್ತಿಗೆ ಆಧಾರ ರೀತಿ ಒಳಗೆ 100 ರೂಪಾಯಿ ಹೆಚ್ಚಿಗೆ ಮಾಡಿ ತಗೊಂತಾನ. ಆ ಕಂಪ್ನಿಗೆ ನೇರವಾಗಿ ರೈತ ಕೊಡಬೇಕಾದ್ರೆ ನಾವು ತಗೋಲ್ಲ, ಕಂಪ್ನಿಯವ್ರು ತಗೊಳ್ತಾ ಇಲ್ಲ. ಆ ದಲಾಲಿ ಅಂಗಡಿ ಚೀಟಿಯಿಂದ ಅಲ್ಲಿ ತೂಕ ಮಾಡ್ಸ್ಕೊಂಡ್ ಬಂದ್ರ ತಗೊಂತಾರ. ಸಾಲಗಟ್ಟಿ ನಿಂತಾವ ಇವತ್ತು ಗಾಡಿ ಒಳಗ. ಇಂಥವಾಗೆಲ್ಲ ಇವತ್ತ ಸರ್ಕಾರ ನೋಡಿ ಕೂಡ ಇವತ್ತು ರೈತರಿಗೆ ನ್ಯಾಯ ಒದಗಿಸ್ತಾ ಇಲ್ಲ. ಇವತ್ತ ಇಂಥ ಸಂದಿಗ್ಧದೊಳಗ ಬರಗಾಲದೊಳಗೆ ಅಲ್ಪ ಸ್ವಲ್ಪ ಬೆಳೆ ಇದ್ರು ಕೂಡ ಅವನ್ನ ಬೆಂಬಲ ಬೆಲೆ ಖರೀದಿ ಮಾಡ್ತಕ್ಕಂಥದ್ದನ್ನ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ.
ಇದು ಬಹಳ ಬೇಸರವಾಗಿರ್ತಕ್ಕಂಥ ಸಂಗತಿ ಇದೆ. ಗೊಂಜಾಳ ಒಂದೇ ಅಲ್ಲ, ಉದಾಹರಣೆಯಾಗಿ ಹೇಳಿದ್ದೇನೆ. ಈಗ ಕಡ್ಲಿ ಇರ್ಬೋದು, ಎಲ್ಲರೂ ಇರ್ಬೋದು, ಬೆಂಬಲ ಉತ್ತಮವಾಗಿರ್ತಕ್ಕಂಥ ಬೆಲೆ ನಿರ್ಧರಿಸಬೇಕ. ಅವ್ನು ಕೂಲಿ ಬೇಡ, ದುಡಿದವಾಗ ರೈತನಿಗೆ. ರೈತನ ಗೋಳು ಕೇಳೋರು ಯಾರು ಇಲ್ಲ ಅಂತ ನಿಮ್ಮ ಅನಿಸಿಕೆ? ಅಲ್ಲ, ಇವಾಗ ಸರ್ಕಾರ ನಮ್ಮ ರೈತರನ್ನ ಎಲ್ಲಿಗೆ ಟೆಸ್ಟ್ ಮಾಡಾಕಿದ್ರೆ ಒಂದು ಖಾತೆಗೆ 2,000 ರೂಪಾಯಿ ಹಾಕ್ತಿರ್ತಾರೆ. ಹೆಣ್ಮಕ್ಳಿಗೆ ತಿಂಗಳ 2,000 ರೂಪಾಯಿ ಕೊಡ್ತಾರೆ. ಅಂದ್ರ ನಮ್ಮ ರೈತರ ಪರಿಸ್ಥಿತಿನ ಹಿಂಗಣ. ನಿಮ್ದ್ರ ನಾವು ಇಡೀ ಫ್ಯಾಮಿಲಿ ಎಲ್ಲ ಜೋಡಣೆ ಮಾಡಿ ಕುಡಿದು ತಿಂದ್ರು ನಮಗ ಒಂದು ವರ್ಷಕ್ಕೆ 2,000 ರೂಪಾಯಿ ಹಾಕ್ತೀವಿ ಅಂತ ಸರ್ಕಾರ ಇವತ್ತು ಘೋಷಣೆ ಮಾಡ್ತದೆ. ಅಂದ್ರೆ ರೈತರ ಬೆಲೆನೇ ಇಷ್ಟ ಐತೆ ಅಂತ ಅವ್ರನ್ನ ತಾಳ್ಮೆ ಪರೀಕ್ಷೆ ಮಾಡಾತತ್ತು, ಏನ್ ಮಾಡಾತತ್ತು ನಮಗ ಅದು ಬರ್ತ ಅರ್ಥ ಆಗಲ್ದ. ಆದ್ರೂ ನಾವು ಕೂಡ ಅವ್ರಿಗೆ ಸಲ್ಲಿಸಿದೀವಿ. 26,000 ರೂಪಾಯಿ ಕೊಡೋರಿ 2,000 ರೂಪಾಯಿ ಕೊಡ್ತೀವಿ ಅಂದ್ರೆ ಯಾರು ಇದಕ್ರಿ ಇದು? ಯಾಕಂದ್ರೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ, ಈ ಭಾಗದೊಳಗ ಮಲಪ್ರಭಾ ನದಿಯನ್ನ ನೀರನ್ನ ನಂಬಿ ಬದುಕ್ತಕ್ಕಂತ ಜನ ಬಾಳ ಐತಿ, ಬಾಳ ಐತಿ. ನರಗುಂದ, ನವಲಗುಂದ, ಟೋಟಲ್ 4 ತಾಲೂಕು ಆದ್ಯಂತ ಈ ವರ್ಷ ನೋಡ್ರಿ 18 TMC ನೀರು ಸ್ಟಾಕ್ ಇತ್ತ. ನಮಗ ಮಳಿ ಆಗಿತ್ತು ಮುಂಗಾರಿ, ಸ್ವಲ್ಪ ಗೊಂಜಾಳ ತೆನಿ ಬಂದ, ಇನ್ನು ಒಂದು ನೀರಾಗಿತ್ತ. ಇಲ್ಲ ಮಳಿ ಆಗಿದ್ರ ನಮಗ್ ಗೊಂಜಾಳ ಹಾಕಾಕ ಜಾಗ ಸಾಲ್ತಿದ್ದಿಲ್ಲ, ಅಂತ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳೆಗಳು ಬಂದಿದ್ವು. ನಾವು ಸ್ಟ್ರೈಕ್ ಮಾಡಿದೀವಿ, ಎಷ್ಟೊಂದು ಕಳಕಳಿ ಮಾಡ್ಕೊಂಡು ವಿನಂತಿ ಮಾಡ್ಕೊಂಡ್ರು ಕೂಡ ಕೃಷಿಗೆ ನೀರು ಕೊಡಬಾರದು ಅಂತ ತಿಳ್ಕೊಂಡು ಈ ಅಚ್ಚುಕಟ್ಟು ಪ್ರದೇಶದ ನಳವೀರ್ ತೀರ್ಥದ ಡ್ಯಾಮಿಂಗ್ ಕಾನೂನು ಮಾಡಿಟ್ಟಾರೆ ಇವತ್ತ ಮಾನ್ಯ ಮೀಟಿಂಗ್ ಒಳಗ. ಇದರಿಂದ ಇವತ್ತು ಸರ್ಕಾರ ಒತ್ತಾಯ ಮಾಡ್ತೀನಿ, ಈ ತಪ್ಪನ್ನ ಹೊತ್ಕೊಂಡು ಪ್ರತಿ ಎಕರೆಗೆ ರೈತರಿಗೆ 25,000 ರೂಪಾಯಿ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಮಾನ್ಯ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದ್ದೀನಿ. ಇವತ್ತು JBM ಮೂಲಕ ಕೂಡ ಒತ್ತಾಯ ಮಾಡ್ತಾ ಇದ್ದೇನೆ. 2 ತಿಂಗಳು ಕೇವಲ ನೀರು ಬಿಟ್ಟಿದ್ರ ನಾವು ನಿಮ್ ಪರಿಹಾರ ಕೇಳ್ತಿದ್ದಿಲ್ಲ ಇವತ್ತು. ಯಾಕಂದ್ರ ಆ ಡ್ಯಾಮ್ ಕಟ್ಟಾರ, ರೈತರಿಗೆ ನೀರು ಕೊಡ್ತೇವೆ ಅಂತ ತಿಳ್ಕೊಂಡು ನೀರು ಕೊಡಂಗಿಲ್ಲ ಅಂತ ಮೊದಲ ಹೇಳ್ತೀವಿ. ನಾವು ಬೀಜ ಎಲ್ಲ ಹಾಕ್ತಿದ್ವಿ, ಬಂದಟ್ ಏನೋ ಅಭ್ಯಾಸ ಹಾಕೊಂತಿದ್ವಿ, ತಿಂದು ಬಂದಟ್ ಬರ್ತಿತ್ತು, ಹೋದಟ್ ಹೋಗ್ತಿತ್ತು. ವರ್ಷ ನೀರು ಕೊಡ್ತಾರ ಅಂತ ತಿಳ್ಕೊಂಡು ನಾವು ಈ ವರ್ಷ ಬೆಳೆ ಹಾಕಿದ್ವಿ, ಇವ್ರ ಅತಂತ್ರದಿಂದ ನೀರು ಬಿಡ್ಲಿಲ್ಲ. ಇದಕ್ಕೆ ಸರ್ಕಾರನ ಹೊಣೆ ಆಗೈತಿ. ಇಂಥ ಬೇಜವಾಬ್ದಾರಿ ತರದಿಂದ ನಡ್ಕೊಳಕತ್ತೇವೆ ಇವತ್ತಿನ ದಿವಸ. ಅಂದ್ರೆ ಪ್ರಿಯ ವೀಕ್ಷಕರೇ, ಹೇಳುವುದರಂತ ಅರ್ಥ ಏನು ಅಂತಂದ್ರೆ, ಸರ್ಕಾರ ಈಗಾಗಲೇ ಅನೇಕ ಬೇಡಿಕೆಗಳು ಫ್ರೀಯಾಗಿ ಕೊಡ್ತಾ ಇದೆ. ಬಸ್ ಚಾರ್ಜ್ ಆಗಿರ್ಬೋದು, ಅಥವಾ 2,000 ರೂಪಾಯಿ ಕೊಡೋಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಈ ರೀತಿಯಾದಂತಹ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಜನಸಾಮಾನ್ಯರಿಗೆ ಅನುಕೂಲವಾಗಲಿ ಅಂತೇಳಿ ಅನೇಕ ಕಾರ್ಯಕ್ರಮ ರೂಪುರೇಷೆಗಳನ್ನು ಸರ್ಕಾರ ಹಾಕಿದೆ. ಆದರೆ ರೈತ ಇಡೀ ಜಗತ್ತಿಗೆ ಅನ್ನ ನೀಡುವಂತ ರೈತನಿಗೆ ಏನೈತಿ ಯಾವುದೇ ಒಂದು ಲಾಭ ಇಲ್ಲ, ಆತನಿಗೆ ಯಾವುದೇ ಒಂದು ಉತ್ಪನ್ನ ಇಲ್ಲ, ಅಥವಾ ಸಾಲ ಸೋಲ ಮಾಡಿ ಹಾಕಿದಂತ ಬೀಜಕ್ಕೂ ಸಹಿತ ಏನೈತಿ ಅದ ರೈತರಿಗೆ ಸಾಲದ ಹೊರೆ. ಅದು ಕೂಡ ಒಂದು ಸಾಲ ಅಂತ ಅನ್ಬೋದು. ಯಾಕಂದ್ರೆ ಸಾಲ ಮಾಡಿ ಹಾಕಿದಂತ ಬೀಜದ ಬೆಳೆನೂ ಕೂಡ ಬರುದಿಲ್ಲ, ಅಂತದ್ರಲ್ಲಿ ಆ ಸಾಲನೂ ಕಟ್ಟಬೇಕು. ಈ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕಡೆ ಸರ್ಕಾರ ನೋಡಲಿ ಅನ್ನುವಂಥದ್ದು ಏನೈತಿ ಮಾರ್ಗಗಳು. ಸರ ಏನಾಗೈತ್ರಿ, ನಮ್ದು ರೈತ ಅಣ್ಣಗಳು ಕುಲ ಒಂದ ಅಂತೀವಿ. ಹೌದು, ನಮ್ಗೆ ಯಾವ್ದೋ ಜಾತಿ ಇಲ್ಲ, ಒಂದೊಂದು ಜಾತಿಗೆ ಇಷ್ಟು ಮೀಸಲಾತಿ ಇಷ್ಟು ತೆಗ್ದಿವಂತ ಹೇಳ್ತಾರೆ ಸರ್ಕಾರದವ್ರು. ಇವತ್ತು ನಮ್ಮ ರೈತ ಕುಲಕ್ಕೆ ಎಷ್ಟು ತೆಗ್ದೀವಿ ಅನ್ನೋದು ನಮ್ಮ ಪ್ರಶ್ನೆ. ಈಗ ಸರ್ಕಾರ ಕೇಳ್ಬೇಕಲ್ಲ ನಾವು. ಈಗ ಅದನ್ನ ನಾನು ಈ ಪ್ರಶ್ನೆ ಅಂತ ಇದ್ದೀನಿ. ಯಾಕಂತಂದ್ರೆ ಎಲ್ಲ ನೀವು ಭಾಗ್ಯ ಅಂತ ಕೊಟ್ರಿ, ರೈತರಿಗೆ ಯಾವ ಭಾಗ್ಯ ಸಿಕ್ತು? ಯಾವ ಭಾಗ್ಯ? ಬರಗಾಲದ ಇವತ್ತ ನಿಮ್ಮ ಕೇಂದ್ರ ತಂಡನೂ ಬಂದ ಕಾಸು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಿ, ರಾಜ್ಯ ತಂಡನೂ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಿ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾಕೆ ರೈತರ ಬೆನ್ನಿಗೆ ನಿಂದಿರಬಾರ್ದು ಅನ್ನುವಂತ ನಮ್ಮ ಪ್ರಶ್ನೆ ಕೇಳಾತದ್ರಿ. ಇಂಥ ಭೀಕರ ಬರಗಾಲ ಐತಿ. ಇವತ್ತು ಅವತ್ತು ಹೇಳಿದ್ರು 300 ಚಿಲ್ಲರ ಕೋಟಿ ಕೊಟ್ಟಿ, ಜಿಲ್ಲಾಕ್ಕೆ 22 ಕೋಟಿ, ನಮ್ಮ ಜಿಲ್ಲಾಕ್ಕೆ 22 ಕೋಟಿ ಕೊಟ್ರಿ. ಎದಕ್ಕಾಗ್ತದ್ರಿ? ಅದ ದಡದ ಮೇವಿಗೆ ಹಾಕತ್ತೋ, ನೀರಿಗೆ ಹಾಕತ್ತೋ, ಎದಕ್ಕಾಗತಿ? ನಿಮ್ಮ ಅಧಿಕಾರಿಗಳಿಗೆ ಬರ್ತದ. ಅದನ್ನ ಯಾರ ರೈತರಿಗೆ ಅದನ್ನ ತಂದು ತಲುಪಿಸಿರಿ? ಇವತ್ತು ಹೇಳ್ತಾರ 2,000 ಕೊಡ್ತೀವಿ ನಾವು ಅಂತ ಕಷ್ಟ ಗಂಟಾಗೋಸ್ಕರ ಹೇಳ್ತಿಲ್ಲ. ಯಾರು ಇದಕ್ಕಾದ್ರೆ ನಮ್ದು ಏನು ಹರಗಾಕತ್ತೋ, ಏನು ಬೀಜಕ್ಕೆ ಹಾಕತ್ತೋ, ಏನು ಗೊಬ್ಬರಕ್ಕೆ ಹಾಕತ್ತೋ, ರೈತರಿಗೆ 2,000 ಖಾತೆ ಕೊಡ್ತೀವಿ ಅಂತ ಅಂತಿಲ್ಲ. ಯಾರಿಗೂ ಹೇಳ್ತಿರೋದ್ರಿ 2,000 ರೂಪಾಯಿ? ಒಬ್ಬ ರೈತರಿಗೆ ಅಂತ ಅಂದ್ಕೊಳ್ಳಿ, ಆ ಮನೆಯ ಪರಿವಾರ ಇರ್ತೈತಿ, ಆ ಲೆಕ್ಕದ ಮ್ಯಾಗ ಅಂತಂದ್ರೆ 2,000 ರೂಪಾಯಿ ಟ್ರ್ಯಾಕ್ಟರ್ ಬಾಡಿಗೆ ಹರ್ಗ ಕಚ್ಚಿರ 2,000 ರೂಪಾಯಿ ಬಾಡಿಗೆ ಕೊಡ್ತಾರೆ. ಯಾಕಂತಂದ್ರೆ ಈಗ ಅನೇಕ ಸಮಸ್ಯೆಗಳಿವೆ ನೋಡ್ರಿ. ಇವತ್ತ ಬರಗಾಲಗಳ ಅಚಾನಕ್ಕಾಗಿ ಬರ್ತಾವ, ಹೇಳಿಕೆ ಬರಂಗಿಲ್ಲ. ಹಿಂದಿನ ದಿನಮಾನದೊಳಗೆ ಹಿರಿಯರ ಸೇನೆಯರಿದ್ರೆ ನ್ಯಾಚುರಲ್ ಆಗಿ ಕೆರೆ ತುಂಬತಕ್ಕಂತ ವ್ಯವಸ್ಥೆ ಇರ್ತಿತ್ತ. ಇವತ್ತು ಕಾಲುವೆ ಮುಖಾಂತರ ನೀರು ತಂದು ಕೆರೆ ತುಂಬತಕ್ಕಂತಾರೆ. ಇವರ ನೈಸರ್ಗಿಕವಾಗಿ ನೀರು ಬಂದಂತ ಸಂಗ್ರಹ ಮಾಡಿ ಅದಕ್ಕೆ ಕೆರೆಗಳನ್ನ ಮುಚ್ಚೋಗವ ಅವನ್ನ ರಕ್ಷಣೆ ಮಾಡ್ಬೇಕಾಗೈತಿ. ಇವತ್ತ ನ್ಯಾಚುರಲ್ ಆಗಿ ಕೆರೆ ಯಾವಾಗ ತುಂಬಿಸಾಕ ಚಾಲೂ ಮಾಡ್ತಾರ ಸರ್ಕಾರ, ಅವಾಗ ನಾವು ನೀರಿನ ಬವಣೆಗಳನ್ನ ತಪ್ಸಕ್ ಸಾಧ್ಯತೆ. ಯಾಕಂದ್ರೆ ನೈಸರ್ಗಿಕವಾಗಿ ತುಂಬತಕ್ಕಂತ ಕೆರೆಗಳನ್ನ ನಿರ್ಮಾಣ ಮಾಡ್ಬೇಕಾಗಿತ್ತು.
ಹೌದು, ಯಾಕಂದ್ರೆ ನೀರು ಕೊಯ್ಲು ಅಂತ ಮಾಡುವಂತದ್ದೊಂದು ಕಾರ್ಯಕ್ರಮ ಕೂಡ ಹಿಂದೆ ನಡೆದಿತ್ತು. ಅದೇ ರೀತಿ ಇವತ್ತು ಕೆರೆಗಳು ಏನಾದ್ರು ಬತ್ತಿವ ಅದ ಕಿನಾಲ್ ಮುಖಾಂತರ ಆಗಿರ್ಬೋದು ಅಥವಾ ಮಳೆಗಾಲದಲ್ಲಿ ಈ ರೀತಿ ಕೆರೆಗಳನ್ನು ಹೋಳೆತ್ತಿ ಈ ರೀತಿ ಕೆರೆ ತುಂಬಿದ್ರೆ ಅಂತರ್ಜಲ ಮಟ್ಟನೂ ಕೆರೆನು ಇವತ್ತು ಮಳೆ ನೀರು ಬಂದು ತುಂಬುವಂತ ಪರಿಸ್ಥಿತಿ ಒಳಗೆ ಇಟ್ಟೇ ಇಲ್ಲ. ಯಾಕಂದ್ರೆ ನೋಡಿದ್ರೆ ಎಲ್ಲಿ ಬೇಕಾದ ರೀತಿ ಕೆರೆಗಳು ಖಾಲಿ ಕಾಣ್ತಾವ. ಕಿನಾಲ್ ನೀರಿತ್ತಪ್ಪ ಅಂತಂದ್ರೆ ಕೆರೆ ಬಿಟ್ಟು ತುಂಬಿದ್ರೆ ಈಗ ನೀರಿನ ಕಡಿಮೆ ಆಗಿದೆ ಅಂತಂದ್ಕೊಳ್ಳಿ ಅವು ಕೆರೆಗಳು ಪೂರ ಹಿಂದಿನ ಕಾಲದೊಳಗೆ ಒಂದ ಮಳೆ ಆದ್ರೂ ವರ್ಷವಿಡೀ ಸಂಗ್ರಹ ಮಾಡ್ಕೊಂಡು ಇಡುವಂತ ನ್ಯಾಚುರಲ್ ಕೆರೆಗಳಿದ್ವು. ಅವು ಕೆರೆಗಳನ್ನ ಮಾಯ ಆಗ್ಬಿಟ್ಟಾವ. ಇವತ್ತ ಸರ್ಕಾರ ಇವತ್ತು ಇಂಥ ಒಂದು ದಿನಾಚರಣೆ ದಿವಸ ಇಂಥ ಯೋಜನೆಗಳನ್ನ ತರಬೇಕು. ನೈಸರ್ಗಿಕವಾಗಿ ನೀರು ತುಂಬತಕ್ಕಂಥ ಕೆರೆಗಳನ್ನ ನಿರ್ಮಾಣತಕ್ಕಂಥ ಯೋಜನೆಗಳಾಗ್ಬೇಕು. ಕೆರೆಗಳು ಒತ್ತುವರಿ ಆಗಿದೆ ಅಲ್ಲ, ಅದಕ್ಕೆ ಹೌದ್ರಿ. ಇವತ್ತ ರೈತರು ಯಾರೇ ಇರ್ಲಿ, ನಾನಾಗ್ಲಿ, ಬಾಜು ಇಂದ ಒತ್ಕೊಂಡು ಹೋಗ್ತಾನ, ಸಹಜ ಅದು ಸರ್ಕಾರ ಯಾಕೈತ್ರಿ, ಕಾನೂನು ಯಾಕೈತಿ? ಒಂದು ಕಾನೂನು ಮಾಡಿ ಆ ಕೆರೆ ಒತ್ತುವರಿ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗೋಗಿದ್ರೆ ಹೆಚ್ಚಾಗಿ ಏನಂತಂದ್ರೆ ಅದು ಒತ್ತುವರಿ ಆಗಲಾರ್ದಂಗ ನೋಡ್ಕೋಬೇಕು. ಅಂತ ಕೆರೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಯೋಜನೆಗಳ ಇಲ್ಲಿ ಪ್ರತಿ ವರ್ಷ ಯೋಜನೆ ಮಾಡ್ತಾರ. ಹಳೆ ಕೆರೆ ತೆಗೆದು ಕಾಲುವೆಯಿಂದ ನೀರು ತುಂಬಿಸೋದು. ಇದು ಯಾರಂತ ಒಂದು ಯಾಕಂದ್ರೆ ಮಳೆಯಿಂದ ಮಳೆ ನೀರು ಸಂಗ್ರಹಣೆ ಆಗಲಿಲ್ಲ. ಎರಡನೇ ರೀತಿ ಕೆರೆಗಳು ಮೊದಲ ಬಂದೋಗಿದ್ವು ಅಂತಾರ ಹೂಳೆತ್ತಿಲ್ಲ. ಹೀಗಾಗಿ ಅಂತರ್ಜಲ ಅಂತೂ ಪೂರ್ಣ ಕುಸಿದೋಗಿದೆ. ಈಗ 800 ಫೂಟ್ ಗಟ್ಟಲೆ ನೀರು ಕೆಳಗೆ ಹೋಗ್ಬಿಟ್ಟಿದೆ. ನೋಡ್ರಿ, ರೈತರಿಗೆ ಒಂದು ಬಜೆಟ್ ಕೊಡ್ಬೇಕು. ನಮ್ಮಂತೆ ಆಹಾರದ ಸಂಗ್ರಹಣೆ ಎಷ್ಟೈತಿ, ಮುಂದಿನ ವರ್ಷ ಯಾವ ಬೆಳೆ ಒಂದು ಕೊರತೆ ಆಗ್ತೈತಿ, ಇಂಥದನ್ನ ಬೆಳೆನ ಬೆಳಿಬೇಕಂತಕ್ಕಂಥದ್ದನ್ನ ಹೇಳ್ಬೇಕಾಗತ್ತ. ಮತ್ತೆ ನೀರಿನ ಬಜೆಟ್ ಮಾಡ್ಬೇಕು. ನೀರಿನ ಬಜೆಟ್ ಮಾಡಂಗಿಲ್ಲ. ನಾವು ಮೊನ್ನೆ ವಿಧಾನಸೌಧದೊಳಗೆ ಹೋಗಿ ಅದನ್ನ ಒತ್ತಾಯ ಮಾಡಿವಿ, ನೀರಿನ ಬಜೆಟ್ ಕೊಡ್ರಿ ನಮ್ಗ, ಮುಂದಿನ ಸಲ ಇಷ್ಟು ನೀರು ಕೊಡ್ತೀವಪ್ಪ, ಇಷ್ಟು ಕರೆಂಟ್ ಕೊಡ್ತೀವಿ. ಕರೆಂಟ್ ಬಜೆಟ್ ಇಲ್ಲ. ಅದ್ ಯಾವಾಗ ಬಂದಾತ ಮುಗಿದೊತ್ತು ಬಂದಂತ ಹೇಳ್ಬಿಡ್ತಾರ. ನಾವ್ ಎಲ್ಲಿ ಹೋಗೋದು ಅವಾಗ? ಈ ವರ್ಷ ನಿಮ್ಗ ದಿವ್ಸಕ್ಕೆ 4 ತಾಸು ಕೊಡ್ತೀವಿ. ಇಲ್ಲ, 4 ತಾಸು ಕೊಡ್ರಿ ನೀವು, ನಾವ್ ಅಷ್ಟ ಪೀಕ್ ಹಾಕೊಂತೀವಲ್ಲ, ಅದನ್ನ ಅಷ್ಟೇ ಹೇಳ್ಬೇಕು. ನಿರ್ದಿಷ್ಟವಾದ ಅಲ್ರಿ, ಇವತ್ತ 7 ತಾಸು ಮಾಡಿದ್ರ ನಮ್ಗೆ 4 ತಾಸು 5 ತಾಸಿಗೆ ತಂದಿಟ್ರ ನಾವ್ 7 ತಾಸಿಗೆ ನಮ್ ಜಮೀನ್ ಎಷ್ಟು ನಮ್ ಬೋರಿಗೆ ನೀರ್ ಆಯ್ತೈತೆ ಅಷ್ಟು ನಾವು ಹೊಲ ಮಾಡ್ಕೊಂಡಿದೀವಿ. ಈಗ ಅದ್ರ ರುಚಾರ ಕೊಡವ್ರ ಯಾರು ನಮಗ? ಇಂಥ ಪೆಟ್ಟಗಳು ಬಿಡ್ತಾವ. ಇವನ್ ತಪ್ಪಿಸ್ಬೇಕು. ಸಾಮಾನ್ಯವಾಗಿರ್ತಕ್ಕಂಥ ಪೆಟ್ಟಗಳೇ ಸರ್. ಮೊದಲು 4 ಎಕರೆದಾಗ ಒಂದು ಬೋರ್ ಐತ್ರಿ. ನಂದು ಹೇಳ್ಬೇಕಾದ್ರೆ 4 ಎಕರೆದಾಗ ಮೊದಲು ಒಂದು ಬೋರ್ ಐತ್ರಿ. ಒಂದು ಬೋರಾಗ ಮೊದಲು ಎಷ್ಟು ಕರೆಂಟ್ ಕೊಡ್ತಿದ್ರಿ? 12 ತಾಸು 13 ತಾಸು ಕರೆಂಟ್ ಕೊಡ್ತಿದ್ರಿ. ಆಮೇಲೆ ಕರೆಂಟ್ ಕಮ್ಮಿ ಮಾಡ್ಕೊತ ಬಂದ್ರು. ಮತ್ತೊಂದು ಬೋರ್ ಹೊಡಿಸಿದ್ವಿ. ಮತ್ತೊಂದು ಬೋರ್ ಹೊಡಿಸ್ಬೇಕಾದ್ರಾಗ ಮತ್ತೆ 4 ಎಕರೆದಾಗ ಎಲ್ಲಿ 2 ಬೋರ್ ಹೊಡಿಸಿದ್ರು 4 ಎಕರೆ ತೊಯ್ತಾ ಇಲ್ಲ. ಈಗ ಅದ್ರಾಗ ಒಂದು ಬೋರ್ ಹೊಡಿಸಿದ್ರು ನೀರು ತೊಯ್ತಾ ಇಲ್ಲ. ಆ ಟೈಪ್ ಕರೆಂಟ್ ಈಗ ಕರೆಂಟ್ 7 ತಾಸು ಕರೆಂಟ್ ಕೊಡ್ತು ಅಂತಂದ್ರೆ ಅಗದಿ ಸ್ಲೋ ಬಂದು ಬರ್ತೇನೆ. ಸಿಂಗಲ್ ಫೇಸ್ ಇಂಥ ಸಮಸ್ಯೆಗಳನ್ನ ಬೋರಿಗೆ ಮೋಟರ್ ಸುಡ್ತಿ ಕರೆಂಟ್ ವೋಲ್ಟೇಜ್ ಚಲೋ ಕೊಡಂಗಿಲ್ಲ, ವೋಲ್ಟೇಜ್ ಲೋ ವೋಲ್ಟೇಜ್ ಕೊಡೋದು. ಹಿಂಗಾಗಿ ರೈತರು ಬಾಳ ಕೇಳುವಂತ ಚಿತ್ತಾಗಿನ ಪರಿಸ್ಥಿತಿ ಒಳಗ ಏನಿಲ್ರಿ. ಇದಕ್ಕೆ ಯಾರು ಹೊಣೆ ಮಾಡ್ತೀರಾ? ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಎಲ್ಲಾರು ಹೊಣೆಗಾರ. ಸರ್ಕಾರ ಹೊಣೆಗಾರ ಅಷ್ಟಲ್ಲ. ವಿದ್ಯುತ್ ಏನಿದೆ ಫ್ರೀ ಆಫ್ ಕಾಸ್ಟ್ 200 ಯೂನಿಟ್ ಏನಿದೆ ವಿದ್ಯುತ್ ಫ್ರೀ ಕೊಟ್ಟರು. ಪ್ರತಿಯೊಂದು ಬಡವರಿಗೆ ಶ್ರೀಮಂತಿ ಎಲ್ಲರಿಗೂ 200 ಯೂನಿಟ್ಗಿಂತ ಏನೈತಿ ನಮಗೆ ಫ್ರೀ. ಆ 200 ಯೂನಿಟ್ ಫ್ರೀ ಕೊಟ್ಟಾಗ ಇನ್ನೂ ಒಂದು ಕಡಿಮೆ ಮಾಡಿ ರೈತರಿಗೆ ಕೊಡ್ರಿ. ಅದ ಕರೆಂಟ್ ಅಂದ್ರೆ ನಮ್ಮ ಯೋಗದಾನ ಕೂಡ ನಮ್ಮ 100 ಯೂನಿಟ್ ಏನೈತಿ ರೈತರಿಗೆ ಹೋಗ್ಲಿ. ಸರ್ 200 ಬಿಟ್ಟು 300 ಕೊಡ್ಲಿ, ಅವ್ರು ಬೇಡ ಅನ್ನಂಗಿಲ್ಲ. ಇವ್ರಂತ ಬಜೆಟ್ ಐತಲ್ರಿ ಅಷ್ಟ. ಅದನ್ನು ಕೂಡ ಒಂದು ಪ್ರಶ್ನೆ. ನಿಮ್ ಕಿಸೆದಾಗ ಇವತ್ತು 1000 ರೂಪಾಯಿ ಅದಾವ. ಈಗ ನೋಡಿದ್ರೆ ಶುಗರ್ ಫ್ಯಾಕ್ಟರಿಗಳು ಈಗ ನಾಳೆ ಜನವರಿ ಫೆಬ್ರವರಿ ಬಂದ್ ಅಂತಂದ್ರ ಕರೆಂಟ್ 7 ತಾಸು ಕರೆಂಟ್ ಕೊಡೋದು ಬಿಡು. ಕೊಡ್ತೇವಂದ್ರೆ ಎಲ್ಲಿಂದ ಕೊಡ್ತಾರ? ಅದಕ್ಕೆ ಬಜೆಟ್ ಬೇಕು ಬೇಡ. ನಾವು ಈ ರೀತಿ ಒಳಗೆ ಕರೆಂಟಿಗೂ ಒಂದು ಬಜೆಟ್ ಮಾಡ್ರಿ, ನೀರಿಗೂ ಒಂದು ಬಜೆಟ್ ಮಾಡ್ರಿ. ಹಣಕಾಸಿನ ಬಜೆಟ್ ಹೆಂಗಿರ್ತದೆ ಅದಕ್ಕೂ ಬೇಕ. ಯಾಕಂದ್ರೆ ನಿಮ್ಮಲ್ಲಿ ಮುಂಜಾಗ್ರತೆ ಇಲ್ಲ. ಏನ್ ಮಾಡ್ಬೇಕು ಅನ್ನೋ ಯೋಚನೆ ಮಾಡ್ತಾ ಎಷ್ಟೊತ್ತೇನೈತಿ ಅದು ಮುಂಜಾಗ್ರತೆ ಕ್ರಮ ನಮಗ ಬೇಡ್ರಿ. ಇಷ್ಟ ಕರೆಂಟ್ ಕೊಡ್ತೀವಿ, ಇಷ್ಟು ನೀವು ಬೆಳಿರಿ ಅಂದ್ರೆ ಹೇಳ್ತೀವಿ. ರೈತ ಎಚ್ಚೆತ್ಕೊಂಡೈತಿ, ನಾನು ಏನ್ ಬೆಳಿಬೇಕಪ್ಪ ಅದನ್ನ ಹೇಳಿದ್ರಿ ನೀವು ಸಂಪಾದಕರಿಗೆ. ಯಾಕಂದ್ರೆ ನಿಮ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ವಿಶೇಷವಾಗಿ ಧ್ವನಿ ಎತ್ತುವಂತ ನೀವು ಇದ್ರ ಬಗ್ಗೆ ಏನಪ್ಪ ಅನ್ನುವಂಥದ್ದು ಹೇಳ್ಬೇಕಾಗಿರ್ತದ. ಇದನ್ನ ಯಾವ ಸರ್ಕಾರ ನವಣಿ ಬೆಳೆ ಅಂದ್ರ ನವಣಿ ಬೆಳೆದಿವಿ ನಾವು ರೈತರು. ಯಾಕಂದ್ರೆ ಇವ್ರಿಗೆ ಹಾಡು ತಿನ್ನಾಕ ಚಲೋ ಬೆಳೆ ಕೊಡ್ಬೇಕಲ್ಲ. ಹೌದು, ಬರಗ ನವಣಿ ಇವರಿಗೆ ಆರ್ಗ್ಯಾನಿಕ್ ಬೆಳೆ ಬೆಳೆ ಕೊಡ್ಬೇಕು ನಾವು ಇವತ್ತ.
ಅದ್ರ ಬಾಯ್ ತಗೋಂಗಿಲ್ಲ. ಹಾ ಇವತ್ತು 10,000 ರೂಪಾಯಿ ನಾವು 1 ಕ್ವಿಂಟಲ್ ತಗೋತೀವಿ ಅಂದವ್ರ ನನ್ನ ಕಡೆ 4 ಕ್ವಿಂಟಲ್ ಇದ್ದು ಅವಾಗ ಬರೀ ಕೃಷಿ ಆಫೀಸ್ನವ್ರ 4 ಕ್ವಿಂಟಲ್ ಯಾರು ಬೀಜ ಕೊಡ್ತೀರಿ ಕೊಡ್ಬಾರಿ ನನ್ನ ಕಡೆ 4 ಕ್ವಿಂಟಲ್ ನಾವು ಇದಾವೆ. ನಮಗೆ 3,000 ರೂಪಾಯಿ 1 ಕ್ವಿಂಟಲ್ ಮಾರಂಗಿಲ್ಲ ನಾವು ಬ್ಯಾದಾಗ. 10,000 ರೂಪಾಯಿ ನಾವು ಪರಿಹಾರ ಕೊಡ್ತೀವಿ ಅದಕ್ಕೆ ಸಹಾಯಧನ ಬೆಳೆಯಾಕ ಎಕರೆಕ ಬರಗ ನವಣಿ ಬೆಳೆಯಾಕ. ಇವ್ರಿಗೆ ನಾವು ತಿನ್ನುವಂತ ಪದಾರ್ಥ ಎಲ್ಲಾ ಬೆಳೆದು ಕೊಟ್ರೆ ನಮಗೆ ಏನು ಕಡೆಗೆ ಕೊಡಾತಾರ ಇವರು ಬೆಲೆನೇ ಇಲ್ಲ ಅಂತಂದ್ರ ಇದ ನಮ್ಮ ರೈತ ಚಳವಳಿ ಮೇಲೆ ಬರ್ತೈತಿ. ಏನಂತಂದ್ರ ಮಿನಿಮಮ್ ಸಪೋರ್ಟಿಂಗ್ ಚಾರ್ಜ್ ಅಂತ ಬೇಕಾಸ ಇವ್ರಿಗೆ ಬೆಂಬಲ ಬೆಲೆ ಯಾವಾಗ ಕೊಡ್ತಾರ? ಎಷ್ಟು ವರ್ಷದಿಂದ ಹೋರಾಟ ಮಾಡ್ಬೇಕು ರೈತರು? ಕನಿಷ್ಠ ಬೆಂಬಲ ಬೆಲೆ ಸಹಿತ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮಾತು. ನಮ್ಮ ಹಕ್ಕಿಗಾಗಿ ನಾವು ಸಾಮಾನ್ಯ ಪ್ಯೂನ್ ಅದಾನಂತಂದ್ರು ಇವತ್ತು ಅವ್ರ ಪೇಮೆಂಟ್ ಎಷ್ಟು ಹೆಚ್ಚಾಗೈತಿ? ನಮ್ಮ ರೈತರ ಬೆಲೆ ಯಾಕಿಲ್ಲ? ಇದು ಈಗ ಅವ್ರಿಗೆ 1000 ಪಟ್ಟು ಜಾಸ್ತಿ ಪೇಮೆಂಟ್ ಹಾಕೋತ ಹೊಂಟಾವ. ನಮ್ಮ ರೈತರು 10% ಆಗಲೇ ಮಾತಾಡ್ತಿದ್ದೀವಿ ಸಾಮಾನ್ಯವಾಗಿ ಕುಂತಾಗ. ಇವತ್ತು ಯಾರೊಬ್ಬ ಕಂಪನಿಗಳ ಕೆಲಸಕ್ಕೆ ಹೋಗ್ತೇನೆ ಅಂದ್ರೆ ಅವ ಕಡಿಮೆ ಪಗಾರ ಕೊಟ್ರು ಮತ್ತೊಬ್ಬನ ಕಡೆ ಹೋಗ್ತಾನ, ಅವ ಕಡಿಮೆ ಕೊಟ್ರು ಮತ್ತೊಂದು ಹೋಗ್ತಾನ. ಆದ್ರೆ ನಮ್ಮ ರೈತ ನನ್ನ ಕಡೆಯಲ್ಲಿ ಉತ್ಪನ್ನ ಬರಲಿಲ್ಲ ಅಂದ್ರೆ ನಾವ್ ಯಾರ ಹೋಗ್ಬೇಕು? ಹೌದು, ನಾವ್ ಇಲ್ಲೇ ಬದುಕ್ಬೇಕು. ನಾವು ಇದನ್ನ ಬಿಟ್ರೆ ಬೇರೆದಿಲ್ಲ. ಆದ್ರಿಂದ ಸರ್ಕಾರಗಳ ರೈತರಿಗೆ ಉತ್ತೇಜನವಾಗಿರ್ತಕ್ಕಂಥ ಯೋಜನೆಗಳನ್ನ ತರ್ಬೇಕ. ಅಂದ್ರ ವಿಶ್ವ ರೈತ ದಿನಾಚರಣೆ ಮಾಡಾಕತ್ತಿದ್ದಕ್ಕೆ ಸ್ವಾರ್ಥ ಆಗ್ತದೆ. ಈ ರೈತ ದಿನಾಚರಣೆಯನ್ನು ಸರ್ಕಾರನೇ ಯಾಕೆ ಮಾಡಬಾರ್ದು? ಒಬ್ಬ ಸರ್ಕಾರ ಮಾಡ್ಬೇಕಂತ ಯೋಜನೆ ನೀವು ಮಾಡಾಕ್ತಿದ್ರೆ ಸರ್ಕಾರ ಮಾಡ್ತಕ್ಕಂಥ ಎಲ್ಲಾ ಅಧಿಕಾರಗಳು ಮಾಡ್ಬೇಕು. ಇದು ಪ್ರತಿಯೊಬ್ಬರ ಕರ್ತವ್ಯ. ಇದು ಒಬ್ಬ ರೈತ ಅಂತಂದ್ರೆ ಸರ ನಮ್ಮ ರೈತರಿಗೆ ಬರೀ ಹೊಲ ದುಡಿದು ತಿನ್ನೋದು ಅಷ್ಟ ಗೊತ್ತಿರ್ತೈತಿ. ಜೈ ಜವಾನ್ ಜೈ ಕಿಸಾನ್ ಅಂತ ಯಾಕೆ ಬಂತು? ಇದನ್ನ ಒಬ್ಬರು ಪ್ರಧಾನಮಂತ್ರಿ ಮಾಡಿದ್ರು. ಇವತ್ತ ರೈತ ದಿನಾಚರಣೆ ಅಂದ್ರ ಹಳ್ಳಿ ಒಳಗ ಎಲ್ಲಾ ಯುವಕರನ್ನ ಯುವ ರೈತರನ್ನ ಕರೆದ ಕಾಸ ಈ ಟೈಮ್ ನೀವು ಇದನ್ನ ಬೆಳೆ ಬೆಳಿಬೇಕು, ಇದನ್ನ ಕಾಯಿಪಲ್ಲೆ ಬೆಳೀರಿ, ಇದರಿಂದ ಲಾಭ ಕಟ್ಟಿ ಅನ್ನುವಂತ ವಿಜ್ಞಾನಿಗಳು ಹೇಳಿದಾರೆ. ಈಗ ನಮ್ಮ ಸರ್ಕಾರ ಮಾಡ್ತಾ ಇಲ್ರಿ, ಗ್ರಾಮ ಸೇವಕ ಅಂತೇಳಿ ಹಳ್ಳಿಗೆ ಬಂದ ಇವತ್ತ ಗ್ರಾಮ ಸೇವಕನೂ ಇಲ್ಲ. ಇವತ್ತು ಸರ್ಕಾರ ಯಾವ ಕಚೇರಿ ಒಳಗೂ ಅಧಿಕಾರಿಗಳಿಲ್ಲ. ಹೌದು, ಅದೊಂದು ನಿಜ. ಈಗ ನೀವು ಯಾವ್ದಾರ ಯಾವಾಗ ಸರ್ವೆ ಮಾಡ್ಬೇಕ್ರಿ? ಅವ್ರ ಕಂಪ್ಯೂಟರ್ ವರದಿ ಕೊಡ್ಬೇಕಾದ್ರೆ ರಗಡ ಮಾಡಿ ಸರ್. ನಂದ ಈಗ ಗೋಧಿ ಹಾಕಿನೀಗ ಒಂದ್ 1.5-2 ತಿಂಗಳು ಹಾಕಿ ಬಂತ್ರಿ. ಗೋಧಿ ಹಾಕಿರಕ್ ಒಂದ್ ರೋಗ ಬಿತ್ರಿ. ಬಂದು ಹೊಲಕ್ ಬಂದು ಇದನ್ನ ಚೆಕ್ ಮಾಡಂತಂದ್ರ ಹೋಗಿ ಕೃಷಿ ಆಫೀಸ್ಗೂ ಹೋಗಿ ಮತ್ತ ನಮ್ಮ ಕಡ್ಕೊಂಡು ಹೋಬಳಿಗಳಿದ್ದಂತ ಗ್ರಾಮ ಸೇವಕಗೂ ಹೇಳಿ ಯಾರು ಒಬ್ರು ಸನಿಕ್ ಬಂದಿಲ್ಲ. ಅದಕ್ಕೆ ನಾವು ರೈತರು ಏನ್ ಯಾವ ಔಷಧ ಸಿಂಪಡಣೆ ಮಾಡ್ಬೇಕು ಏನು ರೈತರಿಗೆ ಗೊತ್ತಾಗತ್ತೆ, ಯಾರು ಹೋಗ್ಬೋದು. ಸರ್ ನಾವು ಇಷ್ಟ ನಿಮ್ಮ ಮೀಡಿಯಾದಿಂದ ಕೇಳ್ಬೋದು, ಯುವ ರೈತರಿಗೆ ಸರ್ಕಾರ ನಿಮ್ಮ ಮೀಡಿಯಾ ಮುಖಾಂತರ ಅವ್ರಿಗೆ ಯಾವ ಟೈಪ್ ನೀವು ಎಚ್ಚರಿಕೆ ಕೊಡ್ತೀರಿ ಕೊಡ್ರಿ. ಮುಂದಿನ ದಿನಮಾನದಾಗ ಯುವ ರೈತರಿಗೆ ಒಂದು ಮಾದರಿ ಆಗುವಂತ ರೈತ ದಿನಾಚರಣೆ ಆಗ್ಬೇಕಂತ ಹೇಳಿ ನಾವು ಕಲ್ಕಲಿಂದ ಇವತ್ತ ಈ ಸಂದರ್ಭದೊಳಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಎಂತ ಕೆಟ್ಟ ಪರಿಸ್ಥಿತಿ ಬಂದೈತೆ ರೈತರಿಗೆ ಅಂದ್ರೆ ರೈತರ ಮಕ್ಕಳಿಗೆ ಕನ್ಯಾ ಕೊಡೋಲ್ರಿ ಇವತ್ತ. ಯಾಕಂದ್ರೆ ಇಲ್ಲ ಎಲ್ಲರೂ ರೈತರ ಮಕ್ಕಳು ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ಬೇಕಾಗಿತ್ತು. ಇವತ್ತ ಎಲ್ಲಿಗೆ ಹೋಗ್ಬೇಕು ರೈತ ಹೆಣ್ಣು ಕೊಡ್ಲಿಕ್ಕಂದ್ರ ಇವತ್ತು ಕೃಷಿಯಿಂದ ವಿಮುಖರಾಗತ್ತಾರ. ಅದು ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕ? ಸಾಕಷ್ಟು ಯೋಜನೆಗಳದಾವ ನಮ್ಮ ಹತ್ರದವ್ರೆ. ಇವನ್ ಸರ್ಕಾರ ಹುಟ್ಟಿಸ್ಬೇಕಂದ್ರ ನಮಗ್ ಕೂಡಲೇ ಕೃಷಿ ಪರಿಸರ ಆಗ್ಬೇಕು. ಅದ್ ಎಷ್ಟು ಲಘು ಆಗ್ತದೆ ಅಷ್ಟ ರೈತ ಕೂಡ ಉಳಿಸಲಿಕ್ಕೆ ನಮ್ಗೆ ಸಾಧ್ಯ. ನಾವು ಅದ್ರ ಮುಖಾಂತರ ಮಾಡ್ತೀವಿ. ಈ ಗಾದೆ ಮಾತಿರುವಾಗ ಒಕ್ಕಲಿಗೆ ಒಕ್ಕಲಿದ್ದರೆ ಬಿಕ್ಕುವುದು ಜಗದಲ್ಲ ಅನ್ನೋದು ಅರಿವೇ ಇಲ್ಲ ಇವತ್ತಿನ ದಿವಸ. ಗಾದೆ ಮಾತಿಗೆ ಅಷ್ಟು ಸೀಮಿತವಾಗಿ ಆಗ್ಬಿಟ್ಟವ. ಇವತ್ತು ನೋಡ್ರಿ ಮಣ್ಣಿ ಕಡಿಬೇಕಾದ್ರೆ ಯಾರ್ದೋ ಒಂದು ಫೋಟೋ ಸುಳಾಗಿ ಜಗಳ ಮಾಡ್ತಾರೆ ಇವ್ರು. ಹೌದು, ಇಲ್ಲಿ ಬರಗಾಲದಾಗ ಬಿಟ್ಟು ಒದ್ದಾಡಕತ್ತೀವಿ. ಉತ್ತರ ಕರ್ನಾಟಕದೊಳಗೆ ಎಂತೆಂತ ಸಮಸ್ಯೆಗಳದಾವ. ಈ ಭಾಗಕ್ಕೆ ನೀರ್ ಕೊಡ್ಲಿಲ್ಲ, 2 ತಿಂಗಳು ನೀರ್ ಕೊಟ್ಟಿದ್ದು ನಮ್ಗೆ ಗೊಂಜಾಳ ಹಾಕಕ್ ತೆಗಾಸ ಆಗ್ತಿದ್ದಿಲ್ಲ. ಅಂತದ್ರೊಳಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗ್ಗೆ ವಿಚಾರ ಮಾಡ್ಲಾರ್ದ ಇಲ್ಲೇ ಬಂದು ಅನ್ವೇಷಣೆ ಮಾಡ್ಬೇಕಾಗಿತ್ರಿ. ಯಾವ ಪುರುಷಾರ್ಥಕ್ಕೋಸ್ಕರ ಈಗ ಮಾಡ್ಬೇಕನ್ನ. ಇವನ್ನೆಲ್ಲ ಕೇಳ್ಬೇಕಂದ್ರ ನಮ್ ಕಡೆನೂ ಒಂದು ತಪ್ಪಿ. ನಾವು ಮನೆಗೆ ಒಂದು ತಾಲೂಕಿಗೆ ಒಂದು ಹಳ್ಳಿಯಲ್ಲಿ ಒಂದೊಂದು ಸಂಘಟನೆ ಆಗ್ಬಿಟ್ಟಾವ. ಈಗ ಯಾರು ಮಾತು ಕೇಳೋದು ಸರ್ಕಾರ? ಅದನ್ನ ಕಿವಿ ಇಡಬೇಕಾದ್ರೆ ಸರ್ಕಾರಕ್ಕೂ ಒಂದು ಅಂಗವಾಗಿ ಕೃಷಿ ಪರಿಷತ್ ಬಂದ್ರೆ
ನಾವು ವರ್ಷಕ್ಕೊಂದು ಅಧಿವೇಶನ ನಡೆಸಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ಒಂದು ಸುತ್ತೋಲೆಗಳನ್ನು ಕೊಟ್ರೆ ಸರ್ಕಾರನೂ ಕೂಡ ಅದಕ್ಕೆ ಮಾನ್ಯತೆ ಕೊಡ್ಲಿಕ್ಕೆ ಸಾಧ್ಯ ಐತಿ. ಎಲ್ಲಾ ಸಂಘಟನೆಯವರು ಎಲ್ಲಾ ರೈತರು ಕೂಡ ಇದಕ್ಕೆ ಒತ್ತಾಯಪಡಿಸ್ಬೇಕು. ಸರ್ಕಾರನೂ ಕೂಡ ಇದು ಪರಿಶೀಲಿಸಿ ಜಾರಿಗೆ ತರಬೇಕಂತಕ್ಕಂಥ ಕಡೆದಾಗಿ ತಮ್ಮ JDM-ನವರು ಇದು ಸರ್ಕಾರ ಮುಟ್ಟೋ ರೀತಿಯೊಳಗೆ ಮಾಡಿ ಅಂತಕ್ಕಂಥ ಮತ್ತೊಮ್ಮೆ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಈಗ ನೋಡಿ ಅನೇಕ ಸಾಹಿತ್ಯ ಕರ್ನಾಟಕ ಸಾಹಿತ್ಯ ಪರಿಷತ್ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಅನೇಕ ಅಂದ್ರೆ ಪರಿಷತ್ ಎಲ್ಲವೂ ಅದಕ್ಕೆ ಸಂಬಂಧಪಟ್ಟಂತ ಏನೈತಿ ಯಾವುದೇ ಒಂದು ಲೇಖನವಾಗಲಿ ಅಥವಾ ನಿರ್ಣಯಗಳಾಗಲಿ ತಗೋಬೇಕಂತಂದ್ರೆ ಆ ಪರಿಷತ್ತಿನ ಮುಖಾಂತರ ಏನೈತಿ ತಗೊಳ್ಳುವಂತ ಒಂದು ಸಂದರ್ಭ ಬರ್ತೈತಿ. ಅವಾಗ ಈ ರೈತ ಸಂಘಟನೆಗಳು ಅನೇಕ ಅದಾವ, ಅದು ಒಕ್ಕಟ್ಟು ಆಗ್ಬೇಕು ಅಂತ ಅದಕ್ಕೊಂದು ಪರಿಷತ್ ಬೇಕು ಅನ್ನುವಂತ ಮಾತು. ಯಾಕಂದ್ರೆ ಹೆಸರು ಹೇಳುವಂತ ಬಹಳ ಒಂದು ಇಂಪಾರ್ಟೆಂಟ್ ಮಾತು ಅದ. ನೀವು ಸಂಘಟನೆಗಳು ಬಿಡ್ರಿ, ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಂಘಟನೆಗಳು ಅದಾವ, ಅಲ್ಲೇ ಹೋರಾಟ ಮಾಡ್ರಿ. ಆದ್ರೆ ಏನೈತಿ ಸರ್ಕಾರಕ್ಕೆ ಗಮನಕ್ಕೆ ತರಬೇಕಂತಂದ್ರೆ ಒಂದು ಪರಿಷತ್ ಬೇಕು. ಅದ್ರ ಬಗ್ಗೆ ಏನೈತಿ ಎಲ್ಲ ರೈತ ಮುಖಂಡರು ಒಂದ್ ಕಡೆ ಸೇರ್ಕೊಂಡು ಏನೈತಿ ಪರಿಷತ್ತಿನ ಬಗ್ಗೆ ವಿಚಾರ ಮಾಡಿ ಒಂದು ಪರಿಷತ್ ಜಾರಿಗೆ ಬರ್ಬೇಕು ಅನ್ನುವಂತ ತಾವು ಏನ್ ಹೇಳಿದ್ರಿ, ಇದು ಬಹಳ ಮಹತ್ವವಾದಂತ ಮಾತು. ಯಾಕಂದ್ರೆ ಪ್ರಿಯ ವೀಕ್ಷಕರೇ, ಇದು ರೈತರ ದಿನ, ವಿಶ್ವ ರೈತ ದಿನ. ರೈತ ಅಂತಂದ್ರೆ ಏನೈತಿ ಭೂಮಿಗೆ ಹೊಂದಿಕೊಂಡಂತ ವ್ಯಕ್ತಿ, ತನ್ನ ಬಣ್ಣವನ್ನು ಭೂಮಿಗೆ ಕೊಟ್ಟು ಭೂಮಿಯ ಬಣ್ಣವನ್ನು ತಾನು ಪಡೆದುಕೊಂಡು ಅಂತಂದ್ರೆ ಮಣ್ಣಿನ ಮಗ ಹಂಚಿಕೊಂಡಂತ ವ್ಯಕ್ತಿ, ಮಣ್ಣಿನೊಳಗೆ ಮಣ್ಣಾಗಿ ನಮ್ಮ ಹೊಟ್ಟೆಗೆ ಅನ್ನ ನೀಡುವಂತ ರೈತ. ಯಾಕಂತಂದ್ರೆ ನಾವು ಏನೇನು ಹೇಳ್ಬೋದು, ಸರ್ಕಾರದ ಪರವಾಗಿ ಹೇಳ್ಬೋದು, ಸರ್ಕಾರದ ವಿರೋಧವಾಗಿ ಹೇಳ್ಬೋದು, ಸರ್ಕಾರಕ್ಕೆ ಬೈಬಹುದು, ಸರ್ಕಾರದ ಒಳ್ಳೆಯ ಗುಣಗಳನ್ನು ಮಾಡ್ಬೋದು. ಆದ್ರೆ ಏನೈತಿ ರೈತನ ಗೋಳು ಮಾತ್ರ ತಪ್ಪಿದ್ದಲ್ಲ. ಅನೇಕ ರಂಗಗಳಲ್ಲಿ ಎಲ್ಲರೂ ಹೇಳ್ತೀವಿ ನಾವಿವತ್ತು ಮನ್ಯಾಗ ಯಾವುದೇ ಒಂದು ಸಂಘಟನೆಗಳಿರ್ಬೋದು, ಸರ್ಕಾರಿ ನೌಕರಿಗಳಿರ್ಬೋದು, ಪ್ರೈವೇಟ್ ನೌಕರಿಗಳಿರ್ಬೋದು, ಆದ್ರೆ ಅನ್ನ ತಿನ್ನಲಾರದೆ ಬದುಕಲು ಸಾಧ್ಯವಿಲ್ಲ. ನಾವೆಲ್ಲ ನಮ್ಮ ಬದುಕಿಗೆ ಬೇಕಾದಂತದ್ದು ಯಾರು ಅಂತಂದ್ರೆ ಏನೈತೆ ರೈತ. ಆ ರೈತರಿಗೆ ಕಡೆಗಾಣಿಸಿದಿರಲಿ ಅನ್ನುವಂಥ ಉದ್ದೇಶದಿಂದಲೇ ನಾವು ಇವತ್ತು ರೈತ ದಿನಾಚರಣೆ ಅಂಗವಾಗಿ ತಮಗೆ ಕರೆದಂಥದ್ದು. ಯಾಕಂದ್ರೆ ರೈತನಿಗೆ ಮೊದಲೇ ಪ್ರೋತ್ಸಾಹ ಕೊಡಬೇಕು. ಯಾಕಂದ್ರೆ ಇವತ್ತು ನೋಡ್ರಿ, ನಾವು ಯಾವುದೇ ಒಂದಿರ್ಲಿ, ಇವತ್ತು ಚಪಾತಿ ತಿನ್ರಿ, ರೊಟ್ಟಿ ತಿನ್ರಿ, ಪಲ್ಯ ತಿನ್ರಿ, ಎಣ್ಣೆ ಕಾಳ್ಬೇಕು, ಎಲ್ಲ ಕಾಳ್ಬೇಕಂತಂದ್ರೆ ಬದುಕಲಿಕ್ಕೆ ಬೇಕಾದಂತದ್ದು ಅನ್ನ ಬೇಕು. ಯಾವ್ದೋ ನಾವು ಕಂಪ್ಯೂಟರ್ ತಗೊಂಡು ಇನ್ನು ಇಂಟರ್ನೆಟ್ ತಗೊಂಡು ಬದುಕಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೊಟ್ಟಿಗೆ ಅನ್ನ ಬೇಕು. ಅದಕ್ಕೇನೈತಿ ರೈತನಿಗೆ ಬೇಕಾದ ನಾವು ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ಬೇಕಾಗಿದ್ದು ಏನು ಅಂತಂದ್ರೆ ರೈತನಿಗೆ ಪ್ರೋತ್ಸಾಹ ಕೊಡಬೇಕು, ಅನ್ನದಾತರಿಗೆ ಪ್ರೋತ್ಸಾಹ ಕೊಡಬೇಕು. ಯಾವ ರೀತಿ ನಾವು ನಮ್ಮ ತಂದೆ ತಾಯಿ ದೇಶಕ್ಕಾಗಿ ನಾವು ಪ್ರೇಮ ತೋರಿಸ್ತೀವೋ ಅದೇ ರೀತಿಯಾಗಿ ಈ ರೈತನಿಗೂ ಕೂಡ ಅಷ್ಟೇ ಒಂದು ಪ್ರೇಮ ಭಾವದಿಂದ ಕಾಣಬೇಕು, ಆತನಿಗೆ ಪ್ರೋತ್ಸಾಹ ನೀಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಇದರೊಳಗೆ ಪರ ವಿರೋಧಗಳಂತ ಅನೇಕ ಅಂದ್ರೆ ವಿರೋಧ ಮಾಡಿದ್ರು ಸಹಿತ ಅವರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾರ. ಯಾಕಂದ್ರೆ ಈ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ನಮ್ಗೆ ಅಂತ ಹೇಳಿ ಅವೆಲ್ಲ ಸರಿಪಡಿಸ್ಕೊಳ್ಳಕ್ಕೆ ಏನೈತಿ ಒಂದು ಎಚ್ಚರಿಕೆ ಗಂಟೆ ಕೂಡ ಅವರು ಬರೆಸಿದ್ದಾರೆ. ಈಗ ಹೇಳ್ಬೇಕಾಗಿದ್ದು ಒಂದೇ ಮಾತು ಏನಂತಂದ್ರೆ ಕಲ್ಯಾಣವೇ ನೀವಾಗ್ಲಿ ನಮ್ಮ ಹೆಸರು ಪಳ್ಳವರಾಗ್ಲಿ ಈಗ ಕೊನೆಯದಾಗಿ ಸಂಕ್ಷಿಪ್ತವಾಗಿ 30 ಸೆಕೆಂಡ್ಗಳೊಳಗೆ ಈ ಕಲ್ಯಾಣವ ನೀವು ಹೇಳ್ರಿ, ಈ ರೈತ ಪರ ಯಾವ ಯೋಜನೆಯಿಂದ ಯಾವ ಲಾಭ ಅಥವಾ ಈ ರೀತಿ ಮಾಡುವುದರಿಂದ ರೈತರಿಗೆ ಒಳ್ಳೆಯದಾಗೈತಿ? ಸರ್, ಇದನ್ನ ನಾವು ಹೇಳೋದಕ್ಕಿಂತ ನಮ್ಮ SR ಪಾಟೀಲ್ ಅವರು ಹೇಳೋದು, ನಮಗೆ ರೈತರ ಸಮಸ್ಯೆ ನಾವು ಹೊರಗಿನಿಂದ ನೋಡಿದ್ದೀವಿ, ಒಳಗಿನಿಂದ ನೋಡಿರುವಂತವ್ರು ಅವರು ಇಲ್ಲ. ಹೇಳೋದೇನೈತಿ, ನೀವು ಸಲಹೆ ಯಾವ ರೀತಿ ಅಂತಂದ್ರೆ ಒಬ್ಬ ಸಂಪಾದಕನಂತಾರೆ, ಆ ಸಂಪಾದಕ ಯಾವ ರೀತಿ ಇರ್ತದೆ ಅಂತಂದ್ರೆ ಎಲ್ಲ ಹಿಂಡಿ ಹಿಪ್ಪಿ ಮಾಡಿ ನೀರು ಕುಡಿದಿರ್ತಾನ, ಅವನಲ್ಲಿ ಅನೇಕ ವಿಚಾರಗಳು ಇರ್ತಾವ. ಆ ವಿಚಾರವಾಗಿ ರೈತರಿಗೆ ಈ ರೀತಿ ಮಾಡುವುದರಿಂದ ಒಂದು ಒಳ್ಳೆಯ ಕಾರ್ಯ ಆಗ್ತೈತಿ ಅನ್ನುವಂತ ಸಂಕ್ಷಿಪ್ತವಾಗಿ 30 ಸೆಕೆಂಡ್ ಒಳಗಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ನಮ್ಮ ರೈತರಿಗೆ ನೀವೇನು ಕೊಡಬೇಡ್ರಿ, ಒಂದು ನೀರಾವರಿ ಯೋಜನೆ ಕೊಟ್ರೆ ನಮ್ಮ ರೈತರು ನಿಮ್ಗ ಒಳ್ಳೆ ದುಡ್ಡು ಕೊಡ್ತಾರ ಅಂತ ಹೇಳಿ ನಾವು ಹೇಳಕ್ ಬಯಸ್ತೀವಿ. ನಿಮ್ಮ ಸರ್ಕಾರ ನಡ್ಸಕ ಅವರ ಬಜೆಟ್ ನಿಮಗ್ ಕೊಡ್ತಾರ ಅಂತ ಹೇಳಿ ನಾವು ಹೇಳಕ್ ಬಯಸ್ತೀವಿ. ಅಂತಂದ್ರೆ ನೀರಾವರಿಯಿಂದ ರೈತನಿಗೆ ಲಾಭ ಅನ್ನುವಂಥದ್ದು ಮಹತ್ವದ ಪ್ರಶ್ನೆ. ಯಾಕಂದ್ರೆ ನೀರಿಲ್ಲ ಅಂದ್ರೆ ಬೆಳೆ ಇಲ್ಲ, ನೀರಿಲ್ಲ ಏನಿಲ್ಲ ಇಲ್ಲ. ಹೆಸರುಪಳ್ಳವರೇ, ಸಂಕ್ಷಿಪ್ತವಾಗಿ ಈ ಶುಭಾಶಯಗಳನ್ನು ನಾವಂತೂ ಹೇಳಿದೀವಿ, ತಾವು ಕೂಡ ಪ್ರಶಂಸೆ ಮಾಡಿದಿರಿ. ಈಗ ರೈತನಿಗೆ ನಮಗೆ ಈ ರೀತಿಯಾದರೆ ಒಂದು ಒಳ್ಳೆಯ ಅನ್ನುವಂತ ಒಂದು ಶುಭ ಸಂದೇಶ ಹೇಳಿ. ಒಂದು ಹನಿ ಹನಿ ಕೂಡಿದ ಹಳ್ಳ ಹಳ್ಳ ಕೂಡಿ ಸಮುದ್ರ ಆಗ್ತದೆ. ಆ ರೀತಿ ಒಳಗ ದೇಶ ಇವತ್ತು ಸುಭಿಕ್ಷೆಯಿಂದ ಇರ್ಬೇಕಂದ್ರೆ ಮೊದಲನೇದಾಗಿ ರೈತ ಚೆನ್ನಾಗಿರ್ಬೇಕ, ಎರಡನೇದಾಗಿ ದೇಶ ಕಾಯುವ ಸೈನಿಕ ಚೆನ್ನಾಗಿರ್ಬೇಕ, ಅಂದ್ರೆ ದೇಶದ ಜನ ನಿದ್ದೆ ಮಾಡ್ತಾರ. ಮೂರನೇದ ಮಾನ ಮುಗ್ತಕ್ಕಂಥ ನೇಕಾರ, ಅವರು ಕೂಡ ಇವತ್ತ ಬಹಳ ಸಂಕಷ್ಟದೊಳಗಿದ್ದಾರೆ. ಆ ನೇಕಾರಿಗೂ ಕೂಡ ಒಂದು ನಿಗಮ ಮಾಡಿದಾರ ಕಡೆ, ಆದ್ರಿಂದ ಅವ್ರಿಗೂ ಕೂಡ ಯಾವುದೋ ರೀತಿ ಇದಾಗಂಗಿಲ್ಲ.
ಕೃಷಿ ಪರಿಷತ್ರು ಆಗ್ಬೇಕಾ, ನೇಕಾರರು ಕೂಡ ಒಂದು ಪರಿಷತ್ ಆಗ್ಬೇಕಾಗೈತಿ. ನೇಕಾರನ್ನು ಕೂಡ ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಮಹತ್ವದ ಕೆಲಸ ಐತಿ. ಇವತ್ತಿನ ದಿವಸ ಪ್ಲಾಸ್ಟಿಕ್ ಬಟ್ಟೆಗಳನ್ನು ಕೊಡುವಂತ ಪರಿಸ್ಥಿತಿ ಬಂದತ್ರಿ ಇವತ್ತ. ಅದಕ್ಕ ಸರ್ಕಾರಗಳ ಈ ಪರಿಷತ್ಗಳ ಮುಖಾಂತರ ಆಯಾ ಗುಂಪುಗಳ ಸಮಸ್ಯೆಗಳನ್ನು ಆಲಿಸಿ ಅವನು ಪರಿಹರಿಸಬೇಕಂತಕ್ಕಂಥದ್ದು ಒಂದು ನಮ್ದು ಇವತ್ತಿನ ದಿವಸ ಸಂದೇಶ. ಅಂತಂದ್ರೆ ಈಗ ನೇಕಾರರಿಗೂ ಕೂಡ ಕಡೆಗಣಿಸಲಾಗಿದೆ ಅನ್ನುವಂಥ ಒಂದು ಸಂದೇಶ ಕೂಡ ಕೊಟ್ಟಿದೆ. ಇದೇ ರೀತಿಯಾಗಿ ನಮ್ಮ ಬಾಳಪ್ಪ ಚಿಂಚನೂರವರೇ ಸಂಕ್ಷಿಪ್ತವಾಗಿ ಸರ್ಕಾರದಿಂದ ಏನು ಅಪೇಕ್ಷೆ ಪಡ್ತೀವಿ? ಸರ್ಕಾರದಿಂದ ಯಾವುದೋ ಸರ್ಕಾರ ಬರಲಿ ಇವತ್ತು, ಅಲ್ಲ ಸರ್ಕಾರ ಯಾವುದೇ ಇರಲಿ, ಯಾವುದೋ ಸರ್ಕಾರ ರೈತರಿಗೆ ಸಮಸ್ಯೆ, ರೈತನ ಬಂದು ಪ್ರತ್ಯೇಕಿಸಿ ಅಲ್ಲಿ ರೈತನಿಗೆ ಏನು ಓಡಾಟ ಬಂದು ವಿಚಾರ ಮಾಡಬೇಕು. ಇವತ್ತ ಈ ಕೃಷಿ ಆಫೀಸ್ ಒಳಗ ಏನೇನೋ ಆಫೀಸರ್ ಇರ್ತಾರೆ, ಬಂದು ಅಲ್ಲಿ ಹೋಬಳಿ ಮಾಡೋದು ಬಂದು ಹಳ್ಳಿಗಳಿಗೆ ಬಂದು ಪಂಚಾಯತಿಗಳಿಗೆ ಬಂದು ಪಂಚಾಯತಿಂದ ಹಳ್ಳಿ ಪ್ರತಿ ಹಳ್ಳಿಗೆ ಬಂದು ಒಂದು ಹಳ್ಳಿ ಬಂದು ಒಂದು 10 ರೈತರನ್ನ ವಿಸಿಟ್ ಮಾಡಬೇಕು. ಯಾವ ಬೆಳೆ ಬೆಳಿಬೇಕು, ಏನು ಅದು ಬಂದಂತದ್ದು ಏನು ಹಿಂಗಾಕತಿ ಕ್ಲೈಮೇಟ್ಗೆ ಇದು ಔಷಧ ಬೆಳಿಬೇಕು ಒಂದು. ಬಟ್ ಈ ಸರಿಯಾದ ನಂತರ ರೈತರಿಗೆ ಇದೇ ಇಲ್ಲ ಅಂತಂದ್ರೆ ಸರ್ಕಾರದಿಂದ ಮಾರ್ಗಸೂಚಿ ಜಾರಿ ಆಗಲಿ ಅನ್ನೋ ಮಾರ್ಗಸೂಚಿ ಜಾರಿ ಆಗಲಿ ಅಂತ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಮಾತು. ಯಾಕಂದ್ರೆ ಅವರೇ ರೈತ ತನ್ನ ಮನಸ್ಸಿಗೆ ಬಂದಂತ ಬೆಳೆ ಬೆಳೆದ್ರೆ ಏನೈತಿ ಅದಕ್ಕೆ ಲಾಭ ಐತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಸರ್ಕಾರದಿಂದ ಮಾರ್ಗಸೂಚಿ ಜಾರಿ ಆಗ್ತಾ ಅಂತಂದ್ರೆ ಏನೈತಿ ಆ ರೈತ ಅದಕ್ಕೆ ಸಂಬಂಧಪಟ್ಟಂತ ಬೆಳೆಯನ್ನು ಬೆಳೀತಾನೆ. ಸರ್ ಈ ಸರ್ ಇನ್ನೊಂದು 4-5 ವರ್ಷ ನಾವು ಕಬ್ಬ ಬೆಳೆದಿವಿ ಅಂದ್ರೆ ನಮ್ಮ ಹೊರಗೊಳಗೆ ಏನು ಬಿಡೋದಿಲ್ಲ. ಹೌದು, ಆ ಟೈಪ್ ಐತ್ರಿ. ಈ ಸದ್ ನೋಡ್ಬೇಕಾದ್ರೆ ನಮ್ಮಲ್ಲಿ ಹರವಳ್ಳಿ ಮುಂದು ಸುನ್ನಾಳ ಎಲ್ಲ ಚಿರುಮೂರು ನರಸಾಪುರ ಹಿಂಗಿತ್ತಾಗ ಕಾನ್ಪೇಟಿ ಸುತ್ತಮುತ್ತ ಅದು ಬದರಿ ಇದು ಏನ್ರಿ ಸರ್ ಬಿಡ್ಚಿ ಕಸ ಎದ್ದು ಕಬ್ಬು ಈ ವರ್ಷ ಏನಿಲ್ಲ ಇದು. ಯಾಕಂದ್ರೆ ನೋಡ್ರಿ ಸರಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಏನೈತಿ ಅವರು ಬೇಡಿಕೆ ಇಟ್ಟಂತದ್ದು ಇದು ಮಹತ್ವವಾದಂತ ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಮಾರ್ಗಸೂಚಿ ಜಾರಿ ಆಗದೆ ಇದ್ರೆ ಅದು ತಮ್ಮ ಒಂದು ಇದು ನಡೆ ಸರಿಯಲ್ಲ ಅನ್ನುವಂಥದ್ದು ಒಂದು ಸಂದೇಶ ಕೂಡ ಈಗ ಪ್ರಸಾರ ಆಗ್ತಾ ಇದೆ. ಕೊನೆಯದಾಗಿ ಮಲ್ಲಿಕಾರ್ಜುನ್ ತಾವು ರೈತ ಮುಖಂಡರು ಎಲ್ಲ ರೀತಿಯಿಂದ ಹೋರಾಟ ಮಾಡ್ತಿರ್ತೀರಿ. ಪ್ರತಿ ಸಲ ಏನೈತಿ ತಮ್ಮದು ನಮ್ಮ ಸಂದರ್ಶನದಾಗ ಒಂದು ಕಾರ್ಯಕ್ರಮ ಇರ್ಬೋದು, ವಿರೋಧ ಇರ್ಬೋದು ಅಥವಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿರ್ಬೋದು, ಶಾಸಕರಿಗೂ ಅವ್ರು ಬಿಟ್ಟವರಲ್ಲ. ಯಾಕಂದ್ರೆ ಬೇಡಿಕೆ ಈಡೇರಿಸ್ಕೊಂಡ್ರಿ ಸ್ಥಳೀಯ ಶಾಸಕರು ಇರ್ಬೋದು, ಮುಖ್ಯಮಂತ್ರಿ ಅವರು ಇರ್ಬೋದು, ವಿಧಾನಸಭಾದೊಳಗೆ ಹೋಗಿ ನಮ್ಮ ತಾಲೂಕಾ ಸಮಸ್ಯೆ ಬಗ್ಗೆ ಸಂಪೂರ್ಣ ನಾವು ನೀರಾವರಿ ಇರ್ಬೋದು, ವಿದ್ಯುತ್ ಕೊರತೆ ಇರ್ಬೋದು, ಇದನ್ನ ಬರಗಾಲದ ಇರ್ಬೋದು ಸಂಪೂರ್ಣ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಅದನ್ನ ಅಧಿವೇಶನ ಆಗಿಂದ ಅಧಿವೇಶನ ನಿರ್ಧಾರ ತಗೊಂಡು ಟೆಂಡರ್ ಕರೀರಿ ಅಂತ ಹೇಳಿದ್ವಿ. KVದು ಮೀಟಿಂಗ್ ಕರೆದ್ರು, ಅಷ್ಟ ಅಲ್ಪ ಸ್ವಲ್ಪ ಮಾಹಿತಿ ಬಂದು. ಆದ್ರೆ ಇನ್ನ ಈಗ ನೀರಾವರಿಗೆ ನಾವು ಪ್ರಮುಖ ಮುಖ್ಯ ಬೇಡಿಕೆ ಇಟ್ಟಿದ್ದ 10 ಕಿಲೋಮೀಟರ್ಗೆ ಒಂದೊಂದು ಏರಿಯಾ ಚೇಂಜ್ ಆಕವ. ಯಾಕಂತಂದ್ರೆ ಒಂದು ಬೆಳೆ ಅಂತ ರೈತ ಇನ್ನೊಂದು ಬೆಳೆ ಬೆಳೆಯಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನೀವು ಹಲವಾರು ಬಗ್ಗೆ ಬೆಳೆ ಯಾವ್ದು ಬೆಳಿಬೇಕು ಇದನ್ನ ಯಾಕಂತಂದ್ರೆ ಒಂದು ಲಾಭಕ್ಕಂತಂದ್ರೆ ಎಲ್ಲ ರೈತರು ಒಂದಕ್ಕೆ ಹತ್ಕೊಂಡ್ಬಿಡ್ತೀವಿ. ಹಿಂಗಾಗಿ ನಾವೆಲ್ಲ ಖುಷಿಯಾಗಿ ಬರ್ತೀವಿ. ಈಗ ನಾವು ಕಬ್ಬಿನಾಗ ಅಷ್ಟ ಲಾಭ ಐತೆ ಅಂತೇಳಿ ಎಲ್ಲಾರು ಕಬ್ಬು ಹಚ್ಚಿದ್ವಿ. ವರ್ಷ ಮಳೆ ಆಗಲಿಲ್ಲ. ಅವು ಒಂದೊಂದು ಮಳ ಅದು ಮನಿಗೆ ಅದು ಎಕರೆಗೆ 50 ಟನ್ ಬೀಳೋದು 20-25 ಟನ್ ಬೀಳಾಗ್ತಾ ಇರಲಿಲ್ಲ ಅಂತ. ಮುಂದಿನ ದಿನಮಾನದಾಗ ನೀವು ಜಾಗೃತಿ ಮಾಡತ್ತಿಲ್ಲ. ಅಧಿಕಾರಿಗಳು ಇದಕ್ಕೆ ಇನ್ನಷ್ಟು ಸಲಹೆ ಸೂಚನೆ ಕೊಟ್ಟು ರೈತರನ್ನ ಜಾಗೃತಿ ಮಾಡ್ಬೇಕಂತ ಕಾಸ ಒಂದು ನಾವು ಇನ್ನೊಂದು ಇದ್ರೊಳಗ ಮಹತ್ವದ ಒಂದು ಪಾಠ ಕೊಡಿಸ್ತೀವಿ. ಯಾಕಂದ್ರೆ ಈಗಾಗಲೇ ಅವರು ಕೇಳಿದ್ರು ಸಲಹೆ ಸೂಚನೆಗಳನ್ನು ಏನೈತಿ ಸರ್ಕಾರ ಕೊಟ್ಟ ಏನೈತಿ ಮಾರ್ಗಸೂಚಿ ಜಾರಿ ಮಾಡಿದ್ರೆ ರೈತರಿಗೆ ಲಾಭ ಆಗ್ತೈತೆ ಅಂತಾರೆ. ನಾವು ಒಂದು ಸ್ವಲ್ಪ ವಿಚಾರ ಮಾಡ್ತೀವಿ. ಈಗ ನಮ್ಮ JBM TV ಒಂದು ಟೀಮ್ ಜೊತೆಗೆ ವಿಚಾರ ಮಾಡ್ಕೊಂಡು ಏನೈತಿ ಕೃಷಿಗೆ ಸಂಬಂಧಪಟ್ಟಂತ ಸಲಹೆ ಸೂಚನೆಗಳನ್ನು ಏನೈತಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆದ ರೀತಿ ನಾವು ಪ್ರಸಾರ ಮಾಡುವಂತ ಪ್ರಯತ್ನ ಕೂಡ ಮಾಡ್ತೀವಿ. ಯಾಕಂದ್ರೆ ರೈತರಿಗೆ ಪೂರಕವಾದಂತ ಒಂದು ಸಂದೇಶ ಹೋಗ್ತೈತಿ ಎಲ್ಲ ರೀತಿಗೆ. ಹೌದೌದು, ಅದಕ್ಕೇನೈತಿ ಒಂದು ಕೃಷಿಗೆ ಸಂಬಂಧಪಟ್ಟಂತ ಒಂದು ಏನೈತಿ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ಏನೈತಿ ಸಂಬಂಧಪಟ್ಟಂತ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಏನೈತಿ ನಾವು ಸಂದರ್ಶನಕ್ಕೆ ಕರಿತೀವಿ. ಯಾಕಂದ್ರೆ ಅವಾಗ ಸಂದರ್ಶನಕ್ಕೆ ಕರೆದಾಗ ಏನೈತಿ ಅಧಿಕಾರಿಗಳಿಂದ ನಾವು ಸರ್ಕಾರದಿಂದ ಮಾರ್ಗಸೂಚಿ ಜಾರಿ ಆದಂತದ್ದು ಸಹಿತ ಅವ್ರಿಗೆ ಗೊತ್ತಿರ್ತದೆ. ಮೇಲಾಗಿ ರೈತರ ಸಮಸ್ಯೆಗಳು ಯಾವ ರೀತಿ ಇದೆ ಆ ರೀತಿ ಅಂತ ಸಲಹೆ ಸೂಚನೆಗಳು ಜನರಿಗೆ ಗೊತ್ತಾಗ್ತೈತೆ. ಅದಕ್ಕೆ ಏನೈತಿ ಒಂದು ಕೃಷಿ ಒಂದು ವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು ನಾವು ಪ್ರಸಾರ ಕೂಡ ಇನ್ನು ಮುಂದೆ ಚಾಲು ಮಾಡ್ತೀವಿ. ಪ್ರಮುಖವಾಗಿ ಈ ನಾವು ಮಾರ್ನಿಂಗ್ ಟೈಮ್ ಮುಂಜಾನೆ ಟೈಮ್ ಏನೈತಿ ಇದನ್ನ ಪ್ರಸಾರ ಮಾಡ್ಬೇಕಾಗಿತ್ತು. ಡೈಲಿ ಒಂದು ಅಲ್ಲ ಇವತ್ತಿಂದ ಏನೈತಿ ಇದ ವಿಶ್ವ ರೈತ ದಿನಾಚರಣೆ ಏನೈತಿ ಮುಂಜಾನೆ ಪ್ರಸಾರ ಮಾಡ್ಬೇಕಾಗಿತ್ತು. ಯಾಕಂತಂದ್ರೆ ತಮ್ಮ
ಸಂಪರ್ಕದಲ್ಲಿ ಬಾರದೇ ಇದ್ದದ್ದು, ಯಾಕಂದ್ರೆ ಬಹಳ ದೂರ ಇದ್ರೆ ನಾಟ್ ರೀಚೇಬಲ್ ಬರಾಕತ್ತಿತ್ತು, ಅಥವಾ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ, ಅನೇಕ ಕೆಲಸದೊಳಗೆ ತಾವು ಹೊರಗಿದ್ರಿ. ಹೀಗಾಗಿ ಸಂಜೆಗೆ ರೀತಿ ನಾವು ಕರೆದ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಇದಕ್ಕೆ ವಿಷಾದಿಸ್ತೀವಿ ನಾವು. ಯಾಕಂದ್ರೆ ಮೊದಲು ಹೇಳಬೇಕಾಗಿತ್ತು ಮಾಡಿರಲ್ಲ ಸಾಕು, ಒಳ್ಳೆಯದು ಇಲ್ಲಿ. ಯಾಕಂದ್ರೆ ಇದು ನಿನ್ನೆ ದಿವಸ ಆಗಲಿ ಅಥವಾ ಇವತ್ತು ಮುಂಜಾನೆ ನಾವು ಮಾಡಿ ಪ್ರಸಾರ ಮಾಡಬೇಕಾಗಿತ್ತು. ಅದರ ಸಾಯಂಕಾಲದವರೆಗೆ ನಾವು ನಿಮಗೆ ಕಾಯಿಸಿದ್ದೀವಿ. ತಡ ಮಾಡಿದ್ದಕ್ಕಾಗಿ ಕೂಡ ನಾವು ಸ್ವಲ್ಪ ಅದರಲ್ಲಿ ಕ್ಷಮೆ ಇದೆ. ಯಾಕಂದ್ರೆ ಮುಂಜಾಗ್ರತವಾಗಿ ನಾವು ಇದನ್ನು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗೆ ಈ ಕಾರ್ಯಕ್ರಮ ವೀಕ್ಷಿಸಲು ನೀಡಿದ್ದಕ್ಕಾಗಿ ತಮಗೂ ಕೂಡ ತುಂಬಾ ಧನ್ಯವಾದಗಳು. ತಮ್ಮ ಪರವಾಗಿಯೂ ನಾವು ಈ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ತಮ್ಮ ಪರವಾಗಿಯೂ ಕೂಡ ನಾವು ಎಲ್ಲ ರೈತ ಬಂದವರಿಗೆ ರೀತಿ ಶುಭಾಶಯಗಳನ್ನು ಹೇಳ್ತೇನೆ. ಯಾಕಂದ್ರೆ ವೀಕ್ಷಕರೇ, ನಾವು ಕೂಡ ಶುಭಾಶಯಗಳನ್ನು ಹೇಳಿದ್ರೆ ಎಷ್ಟು ಜನ ನೋಡ್ತಿರ್ತಾರೆ ರೀತಿ ಅವರು ಕೂಡ ನಿಮಗೆ ಈ ರೈತ ದಿನಾಚರಣೆ ಅಂಗವಾಗಿ ಶುಭಾಶಯಗಳು ಅವರ ಪರವಾಗಿಯೂ ನಾವು ನಿಮಗೆ ಕೋರ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.